ನಮಗೆ ಸೂರ್ಯ ಹೇಗೆ ಒಬ್ಬನೇನೋ ನಮ್ಮ ಆತ್ಮದ ಏಳಿಗೆಗೆ ಆನಾಪಾನಸತಿ ಧ್ಯಾನ ಒಂದೇ ಅಂತ ಕೂಡ ಪತ್ರಿ ಸರ್ ಹೇಳಿದ್ದಾರೆ. ರಜನೀಶ್ ಓಶೋ ಅವರನ್ನ ಪತ್ರಿ ಸರ್ ಅವರು ನನ್ನ ಅಣ್ಣ ಅಂತ ಕರೀತಾ ಇದ್ರು. ಹಲವು ವೇದಿಕೆಗಳಲ್ಲಿ ಹೇಳಿದ್ದಾರೆ. ಓಶೋ ಅವರು ಅತ್ಯುತ್ತಮ ಆಧ್ಯಾತ್ಮಿಕ ವಿಜ್ಞಾನಿ, ಆಧ್ಯಾತ್ಮಿಕ ಶಾಸ್ತ್ರಜ್ಞರವರು. ಧ್ಯಾನಕ್ಕಾಗಿ ಪಿರಮಿಡ್ ನಿರ್ಮಿಸಿದವರಲ್ಲಿ ಮೊದಲಿಗರು ಅಂತ ಹಲವು ವೇದಿಕೆಗಳಲ್ಲಿ ಪತ್ರಿ ಸರ್ ಹೇಳಿದ್ದಾರೆ. ಸತ್ಯ ಸಾಯಿಬಾಬಾರು ವಿಶ್ವಾಸವೇ ಶ್ವಾಸ, ಧ್ಯಾನವೇ ಜೀವನ ಮಾರ್ಗ, ಜೀವನವೇ ಧ್ಯಾನ ಅಂತ ಅಂದಿದ್ದಾರೆ. ಈ ಉಸಿರಿನಲ್ಲಿ ಏನೇನು ಅಡಗಿದೆ, ಯಾವುದೇ ರೂಪ ಬಣ್ಣ ಆಕಾರ ಇಲ್ಲದೆ ಇರುವಂತಹ ನಿಮ್ಮದೇ ಉಸಿರಿನಲ್ಲಿ ಅಡಗಿರುವಂತಹ ಆಧ್ಯಾತ್ಮಿಕತೆ ಏನು, ವೈಜ್ಞಾನಿಕತೆಯಾದರೂ ಏನು, ಮಾನವ ಮಾಧವನಾಗೋ ಪ್ರಕ್ರಿಯೆಯಲ್ಲಿ ಉಸಿರಿನ ಪಾತ್ರ, ಉಸಿರಿನ ಮಹತ್ವ ಮತ್ತು ವೈಶಿಷ್ಟ್ಯತೆ ಏನು ಅನ್ನೋ ಆತ್ಮ ಮಾನವನ ದೇಹವನ್ನ ತ್ಯಜಿಸಿದ ಸ್ವಲ್ಪ ಸಮಯದ ನಂತರ, ಅಂದ್ರೆ ಗಿಡ ಪ್ರಾಣಿ ಮತ್ತು ಮಾನವನಲ್ಲಿ ಉಸಿರಾಟ ನಿಂತ ಸ್ವಲ್ಪ ಸಮಯದ ನಂತರ ಆ ಪ್ರಕಾಶಮಾನವಾದ ಕಾಂತಿ ವಲಯದ ಬೆಳಕಿನ ಪ್ರಖರತೆ ಕಡಿಮೆಯಾಗಿ ತದನಂತರ ನಿಧಾನವಾಗಿ ಇಲ್ಲವಾಗುತ್ತೆ. ಅಂದ್ರೆ ಉಸಿರಾಟಕ್ಕೂ ದೇಹವನ್ನು ಆವರಿಸಿರೋ ಬೆಳಕಿನ ಶಕ್ತಿ ಚೈತನ್ಯಕ್ಕೂ ನೇರವಾದ ಸಂಬಂಧವಿದ್ದು ನಾವು ಧ್ಯಾನದ ಮೂಲಕ ನಮ್ಮ ಪ್ರಭಾವಳಿಯಲ್ಲಿರೋ ಪ್ರಕಾಶಮಾನವಾದ ಶಕ್ತಿ ಚೈತನ್ಯವನ್ನ, ಬೆಳಕಿನ ಪ್ರಖರವನ್ನ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಉಸಿರಾಟವನ್ನ ಗಮನಿಸೋ ಧ್ಯಾನ ವಿಧಾನದಲ್ಲಿ ಆಲೋಚನಾರಹಿತ ಸ್ಥಿತಿಯಲ್ಲಿ ನಮ್ಗೆ ಲಭ್ಯವಿರೋ ಕಾಸ್ಮಿಕ್ ಶಕ್ತಿ, ವಿಶ್ವ ಪ್ರಾಣ ಶಕ್ತಿಗೆ ನಮ್ಮ ಕರ್ಮಗಳನ್ನ ಸುಟ್ಟಾಕೋ ಶಕ್ತಿ ಇದೆ. ಇದನ್ನೇ ಧ್ಯಾನಾಗ್ನಿ ದಗ್ಧ ಕರ್ಮಾಣ ಅಂದಿರೋದು. ಅದನ್ನೇ ಮೆಡಿಟೇಷನ್ ಈಸ್ ಮೆಡಿಕೇಶನ್ ಫಾರ್ ಆಲ್ ಡಿಸೀಸಸ್ ಅಂತ ಪತ್ರಿ ಸರ್ ಹೇಳಿರೋದು. ಇದೇ ಆನಾಪಾನಸತಿ ಧ್ಯಾನ ವಿಧಾನದಿಂದಲೇ ಗೌತಮ ಬುದ್ಧನಾಗಿದ್ದು, ಜ್ಞಾನೋದಯವನ್ನ ಹೊಂದಿದ್ದು, ಅಷ್ಟಾಂಗ ಮಾರ್ಗವನ್ನ ರೂಪಿಸಿದ್ದು. ಪತ್ರಿ ಸರ್ ಅವರ ಗುರುಗಳಾದ ಸದಾನಂದ ಯೋಗಿಗಳು ಪತ್ರಿ ಸರ್ಗೆ ಕಲಿಸ್ಕೊಟ್ಟ ಧ್ಯಾನ ವಿಧಾನನೂ ಕೂಡ ಇದೇ ಆನಾಪಾನಸತಿ ಧ್ಯಾನ ವಿಧಾನ. ಉಸಿರಾಟದೊಂದಿಗಿರೋ ಧ್ಯಾನ ವಿಧಾನವಾದ ಆನಾಪಾನಸತಿ ಧ್ಯಾನವೇ ಯಾಕೆ ಶ್ರೇಷ್ಠ, ಹೇಗೆ ಶ್ರೇಷ್ಠ ಅನ್ನೋದನ್ನ ಪತ್ರಿ ಸರ್ ಅವರು ನಮಗೆ ವಿಧವಾಗಿ ಹೇಳಿದ್ದಾರೆ. ಇನ್ನೂ ಹಲವು ಆಧ್ಯಾತ್ಮಿಕ ಶಾಸ್ತ್ರಜ್ಞರು, ಧ್ಯಾನ ಸಾಧಕರು, ಅನುಭವಿ ಜ್ಞಾನಿಗಳು ಕೂಡ ಧ್ಯಾನದಲ್ಲಿ ಉಸಿರನ್ನೇ ಗಮನಿಸ್ಬೇಕು ಅಂತ ತಿಳಿಸಿದ್ದಾರೆ. ಪತ್ರಿ ಸರ್ ಅವರು ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಹೇಳಿದ್ದಾರೆ. ದೇಹಕ್ಕೆ ಪೋಷಣೆ ಆಹಾರ, ಆತ್ಮಕ್ಕೆ ಆಹಾರ ಉಸಿರು ಅಂತಾನೋ, ಧ್ಯಾನ ಅಂದ್ರೆ ನಮ್ಮ ಉಸಿರಿನ ಜೊತೆ ಅನುಸಂಧಾನ ಅಂತಾನೋ, ಧ್ಯಾನ ಅಂದ್ರೆ ಬುದ್ಧ ಪ್ರಬೋಧಿತ ನಮ್ಮ ದೇಹದಲ್ಲಿ ಜರುಗೋ ಉಚ್ಛ್ವಾಸ ನಿಶ್ವಾಸದೊಂದಿಗಿರೋ ಆನಾಪಾನಸತಿ ಧ್ಯಾನ ಮಾತ್ರವೇ ಅಂತ ಹೇಳಿದ್ದಾರೆ. ಅದನ್ನ ಅದೇ ಶ್ರೇಷ್ಠ ಅನ್ನಕ್ಕೆ ಒಂದು ಮಾತು ಹೇಳಿದ್ದಾರೆ. ನಮಗೆ ಸೂರ್ಯ ಹೇಗೆ ಒಬ್ಬನೇನೋ ನಮ್ಮ ಆತ್ಮದ ಏಳಿಗೆಗೆ ಆನಾಪಾನಸತಿ ಧ್ಯಾನ ಒಂದೇ ಅಂತ ಕೂಡ ಪತ್ರಿ ಸರ್ ಹೇಳಿದ್ದಾರೆ. ರಜನೀಶ್ ಓಶೋ ಅವರನ್ನ ಪತ್ರಿ ಸರ್ ಅವರು ನನ್ನ ಅಣ್ಣ ಅಂತ ಕರೀತಾ ಇದ್ರು. ಹಲವು ವೇದಿಕೆಗಳಲ್ಲಿ ಹೇಳಿದ್ದಾರೆ. ಓಶೋ ಅವರು ಅತ್ಯುತ್ತಮ ಆಧ್ಯಾತ್ಮಿಕ ವಿಜ್ಞಾನಿ, ಆಧ್ಯಾತ್ಮಿಕ ಶಾಸ್ತ್ರಜ್ಞರವರು. ಧ್ಯಾನಕ್ಕಾಗಿ ಪಿರಮಿಡ್ ನಿರ್ಮಿಸಿದವರಲ್ಲಿ ಮೊದಲಿಗರು ಅಂತ ಹಲವು ವೇದಿಕೆಗಳಲ್ಲಿ ಪತ್ರಿ ಸರ್ ಹೇಳಿದ್ದಾರೆ. ಆ ಆತ್ಮವಿಜ್ಞಾನಿ ರಜನೀಶ್ ಓಶೋರವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಧ್ಯಾನ ಅನ್ನೋದು ಒಂದು ವಿಜ್ಞಾನ, ಮೂಢನಂಬಿಕೆ ಅಲ್ಲ. ಮಾನವನು ತನ್ನ ಸಹಜ ಉಸಿರಿನೊಂದಿಗಿದ್ದು ಮಾಡುವಂತ ಆಂತರಿಕ ಕ್ಷೇತ್ರದ ಅನ್ವೇಷಣೆ, ತನ್ನ ಮನಸ್ಸಿನ ಅನ್ವೇಷಣೆ, ತನ್ನ ಶಕ್ತಿ ಸಾಮರ್ಥ್ಯದ ಅನ್ವೇಷಣೆಯೇ ಉಸಿರಿನೊಂದಿಗಿರೋ ಜೀವನವೇ ಧ್ಯಾನ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸತ್ಯ ಸಾಯಿಬಾಬಾರು ವಿಶ್ವಾಸವೇ ಶ್ವಾಸ, ಧ್ಯಾನವೇ ಜೀವನ ಮಾರ್ಗ, ಜೀವನವೇ ಧ್ಯಾನ ಅಂತ ಅಂದಿದ್ದಾರೆ. ಡಿ.ವಿ.ಜಿ. ಅವರು, ಡಿ.ವಿ. ಗುಂಡಪ್ಪರವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ 182ನೇ ಪದ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿನ್ನೊಳಗಿರೋ ಆತ್ಮಚೇತನವನ್ನ ನಿನ್ನ ಉಸಿರಿನಲ್ಲಿರೋ ನಾನು ನಾನು ಅಂತ ಹೇಳುವಂತ ಚೈತನ್ಯವನ್ನ ಸೂರ್ಯ ಚಂದ್ರರನ್ನ ಮೀರಿರುವಂತ ಆ ವಿಶ್ವ ಚೈತನ್ಯದೊಡನೆ ಪರಮಾತ್ಮ ಚೈತನ್ಯದೊಡನೆ ಬೆರೆಸೋದೇನೆ ಧ್ಯಾನ ಅಂತ ಕೂಡ ಬರೆದಿದ್ದಾರೆ.
ಮಾನವನಲ್ಲಿ ನಡೆಯೋ ಉಚ್ಛ್ವಾಸ ನಿಶ್ವಾಸದ ಮೂಲಕ ನಿಮ್ಮ ಅಂತರ್ಧ್ವನಿಯನ್ನ ಆಲಿಸಿ ಹೆಚ್ಚಾಗಿ ಆಲಿಸಿ ಜ್ಞಾನಿಗಳಾಗ್ಬೋದು ಅನ್ನೋದನ್ನ ರಾಬ್ಜಿ ಬರೂಚಾ ಅನ್ನೋರು ಬರೆದಿರುವಂತ ಫಕೀರ ಅನ್ನೋ ಪುಸ್ತಕದಲ್ಲಿದೆ. ಹಾಗಾದ್ರೆ ಕಣ್ಣಿಗೆ ಕಾಣದೇ ಇರೋ, ಕೈಗೆಟಕದ, ಇಂದ್ರಿಯಾತೀತ, ಪ್ರಭಾವಶೀಲ, ಪರಿಣಾಮಕಾರಿ, ಪ್ರಭಾವಿ ಅಂಶಗಳು ಈ ಉಸಿರಿನಲ್ಲಿ ಏನೇನು ಅಡಗಿದೆ? ಯಾವುದೇ ರೂಪ, ಬಣ್ಣ, ಆಕಾರ ಇಲ್ಲದೆ ಇರುವಂತಹ ನಿಮ್ಮದೇ ಉಸಿರಿನಲ್ಲಿ ಅಡಗಿರುವಂತಹ ಆಧ್ಯಾತ್ಮಿಕತೆ ಏನು? ವೈಜ್ಞಾನಿಕತೆಯಾದ್ರೂ ಏನು? ಜೀವಿಗಳಿಗೆಲ್ಲ ಉಸಿರಾಡಕ್ಕೆ ಗಾಳಿನೇ ಬೇಕೇ ಆಗಿದ್ರು ಕೂಡ ಮಾನವನ ದೇಹ ರಚನೆಯಲ್ಲಿ, ಮಾನವನಲ್ಲಿರುವಂತಹ ದೈವತ್ವದಲ್ಲಿ, ಮಾನವನ ಕರ್ಮಭರಿತ ಜೀವನದಲ್ಲಿ ಹಾಗೂ ಮಾನವ ಮಾಧವನಾಗೋ ಪ್ರಕ್ರಿಯೆಯಲ್ಲಿ ಉಸಿರಿನ ಪಾತ್ರ, ಉಸಿರಿನ ಮಹತ್ವ ಮತ್ತು ವೈಶಿಷ್ಟ್ಯತೆ ಏನು ಅನ್ನೋ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ಪಂಚಭೂತ ತತ್ವಗಳಲ್ಲಿ ಒಂದಾದ ನಮ್ಮ ಸುತ್ತಲೂ ಹರಡಿಕೊಂಡಿರುವಂತಹ ವಾಯುನೇ ಗಾಳಿಯಾಗಿದ್ದು, ಈ ಭೂಮಂಡಲದಲ್ಲಿರುವಂತಹ ಎಲ್ಲಾ ಜೀವಿಗಳಿಗೆ ಪ್ರಾಣಾಧಾರವಾಗಿದೆ. ಆ ಗಾಳಿನೇ ಜೀವಿಗಳಿಗೆ ಪ್ರಾಣವಾಯು. ಅದನ್ನೇ ಉಸಿರು ಅಂತಾರೆ, ಅದನ್ನೇ ಶ್ವಾಸ ಅಂತ ಕೂಡ ಹೇಳ್ತಾರೆ. ಈ ಉಸಿರಿನ ನಿರಂತರ ಉಚ್ಛ್ವಾಸ ನಿಶ್ವಾಸವೇ ಉಸಿರಿನ ಆಟ, ಉಸಿರಾಟ. ನಮ್ಮ ದೇಹದ ಮೂಗಿನ ಮೂಲಕ ಉಚ್ಛ್ವಾಸ ಪ್ರಕ್ರಿಯೆಯ ಮೂಲಕ ಒಳಗೆ ಬರ್ತಾ ಇರುವಂತಹ ಗಾಳಿಯು ನಮ್ಮ ಮೆದುಳಿನ ಕಾರ್ಯವೈಖರಿಗೆ ಅತ್ಯವಶ್ಯವಾಗಿರುವಂತಹ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತೆ. ನಮ್ಮ ನಿಶ್ವಾಸ ಪ್ರಕ್ರಿಯೆಯ ಮೂಲಕ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ನ ಹೊರಹಾಕತ್ತೆ ಅನ್ನೋದನ್ನು, ದೇಹದಲ್ಲಿ ಉಸಿರಾಟ ಇರೋವರೆಗೂ ಪ್ರಾಣ ದೇಹದಲ್ಲಿರುತ್ತೆ, ಉಸಿರಾಟ ನಿಂತು ಹೋದ್ರೆ ವ್ಯಕ್ತಿಯ ಪ್ರಾಣ ಹೋಗಿರುತ್ತೆ ಅಂತ ವೈದ್ಯಕೀಯ ವಿಜ್ಞಾನ ಪ್ರತಿಪಾದಿಸಿ ದೃಢಪಡಿಸಿದೆ. ಆದರೆ ಆ ಪ್ರಾಣಕ್ಕೆ ಕಾರಣವಾಗಿರೋ ಉಸಿರಿನ ಹಿಂದಿರೋ ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಸಾಮಾನ್ಯ ವಿಜ್ಞಾನಕ್ಕಾಗ್ಲಿ ವೈದ್ಯಕೀಯ ವಿಜ್ಞಾನಕ್ಕಾಗ್ಲಿ ತಿಳಿಯಕ್ಕೆ ಆಗಿಲ್ಲ. ನಾವೀಗ ಮುಂದುವರೆದಿರುವಂತಹ ವಿಜ್ಞಾನ ಯುಗದಲ್ಲಿದ್ದೀವಿ, ತಾಂತ್ರಿಕ ಯುಗದಲ್ಲಿದ್ದೀವಿ, ಡಿಜಿಟಲ್ ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದೀವಿ. ಚಂದ್ರನ ಮೇಲೆ ಇಳಿದಿದ್ದೀವಿ, ಸ್ಯಾಟಲೈಟ್ ಆವಿಷ್ಕರಿಸಿ ಬಳಸ್ತಾ ಇದ್ದೀವಿ, ನಿಜ. ಇವೆಲ್ಲವೂ ಮಾನವನ ಬುದ್ಧಿವಂತಿಕೆ ಮತ್ತು ಜಾಣ್ಮೆಯಿಂದಾನೇ ಆವಿಷ್ಕರಿಸಲಾಗಿದೆ. ಆದ್ರೂ ಜೀವಿಗಳಲ್ಲಿ ನಡೆಯುವಂತಹ ಉಸಿರಾಟದ ಮೂಲಕ ಪ್ರಾಣದ ಅಸ್ತಿತ್ವ, ಹೃದಯದಲ್ಲಿರೋ ಲಯಬದ್ಧವಾದ ಹೃದಯದ ಬಡಿತ ಹೇಗೆ, ಯಾವಾಗ ಶುರುವಾಗುತ್ತೆ, ಮಾನವನ ದೇಹದಲ್ಲಿ ನಡೆಯೋ ಉಸಿರಾಟಕ್ಕೆ ಚಾಲನೆ, ಹೃದಯದ ಬಡಿತವನ್ನ ಹಾಗೂ ದೇಹದಲ್ಲಿರೋ ತಾಪಮಾನವನ್ನ, ಶಾಖವನ್ನ ಸಾಮಾನ್ಯ ವಿಜ್ಞಾನವಾಗ್ಲಿ ಅಥವಾ ವೈದ್ಯಕೀಯ ವಿಜ್ಞಾನವಾಗ್ಲಿ ನಿಗದಿಪಡಿಸಿಲ್ಲ. ಹುಟ್ಟು ಸಾವಿನ ಮಧ್ಯೆ ನಾವು ನಡೆಸೋ ಜೀವನಕ್ಕೂ ಉಸಿರಿಗೂ ಇರೋ ಸಂಬಂಧವನ್ನ, ಜೀವನದ ಸಮಸ್ಯೆಗಳಿಗೆ ಉತ್ತರ, ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಪರಿಹಾರವನ್ನ ಈ ಸಾಮಾನ್ಯ ವಿಜ್ಞಾನ ನೀಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಾನವನ ದೇಹದೊಂದಿಗಿರೋ ಆತ್ಮ ಮತ್ತು ಮನಸ್ಸಿನ ಬಗ್ಗೆ, ದಿವ್ಯ ಪ್ರಜ್ಞೆ ಬಗ್ಗೆ ಸಾಮಾನ್ಯ ವಿಜ್ಞಾನದ, ವೈದ್ಯಕೀಯ ವಿಜ್ಞಾನದ ಪರಿಕಲ್ಪನೆಗಳಲ್ಲಿ ಅವರ ಇಂದ್ರಿಯ ಸೀಮಿತ ಪ್ರಯೋಗಗಳ ಮೂಲಕ ತಿಳಿಯಕ್ಕೆ ಆಗಿಲ್ಲ. ಮೆಡಿಕಲ್ ಸೈನ್ಸ್ ಅಂದ್ರೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಮಾನವ ಅಂದ್ರೆ ಅವನ ದೇಹ ಮತ್ತು ಅವನ ದೇಹದ ಒಳಗಿರೋ ಅಂಗಾಂಗಗಳು ಮಾತ್ರ ಅಂತ ಅರ್ಥ ಮಾಡಿಕೊಂಡಿದೆಯೇ ಹೊರತು ಮಾನವನ ದೇಹದ ಜೊತೆ ರೂಪಿತವಾಗಿರುವಂತಹ ಆಧ್ಯಾತ್ಮಿಕ ಅಂಗರಚನೆಯ ಕುರಿತಾಗ್ಲಿ, ಅಂದ್ರೆ ಸೂಕ್ಷ್ಮ ರೂಪದಲ್ಲಿರೋ 7 ಚಕ್ರಗಳ, 7 ದೇಹಗಳ ಆತ್ಮದ ಬಗ್ಗೆಯಾಗ್ಲಿ, ಪ್ರಾಣದ ಬಗ್ಗೆಯಾಗ್ಲಿ ಅಥವಾ ಮನಸ್ಸಿನ ಬಗ್ಗೆಯಾಗ್ಲಿ, ವಿವಿಧ ಪ್ರಜ್ಞಾಸ್ಥಿತಿಗಳ ಬಗ್ಗೆಯಾಗ್ಲಿ, ಕಾಯಿಲೆಗೆ ಕಾರಣ, ಹಿನ್ನೆಲೆ, ಕರ್ಮಗಳಿಂದಾಗ್ಲಿ, ಅತೀಂದ್ರಿಯ ಆಧ್ಯಾತ್ಮಿಕ ಅನುಭವಗಳ ಕುರಿತಾಗಿ ಆಗ್ಲಿ ಏನೂ ತಿಳಿಯಕ್ಕಾಗಿಲ್ಲ, ದಾಖಲಿಸಕ್ಕಾಗಿಲ್ಲ. ಮಾನವನ ಜೀವ ಮತ್ತು ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹುಡುಕಕ್ಕೆ ಆಗಿಲ್ಲ. ಮಾನವನ ದೇಹದಲ್ಲಿ ಪ್ರಾಣ ಇದ್ದಾಗ ಕಲಿತಿರೋ ಇಂದ್ರಿಯ ಸೀಮಿತ ಪರಿಮಿತ ಜ್ಞಾನವನ್ನ ಬಳಸಿ ದೇಹಕ್ಕೆ ಟ್ರೀಟ್ಮೆಂಟ್ ಖಂಡಿತ ಕೊಡಬಹುದು. ಪ್ರಾಣ ಇಲ್ಲದೆ ಇದ್ರೆ, ಜೀವ ಹೋಗಿದ್ರೆ ಸರ್ಟಿಫಿಕೇಟ್ ಕೊಡಬಹುದೇ ವಿನಃ ಪ್ರಾಣ ಇಲ್ಲದವರಿಗೆ
ವೈದ್ಯಕೀಯ ವಿಜ್ಞಾನ ದೇಹದಲ್ಲಿ ಪ್ರಾಣ ತುಂಬಕ್ಕೆ ಸಾಧ್ಯವಾಗಿಲ್ಲ. ದೇಹದಲ್ಲಿ ಉಸಿರಾಟ ನಿಂತವ್ರಿಗೆ ಉಸಿರನ್ನ ತುಂಬಕ್ಕೂ ಆಗಿಲ್ಲ, ಉಸಿರಾಡುವಂತೆ ಮಾಡಕ್ಕೂ ಆಗೋಲ್ಲ. ಆ ಪ್ರಾಣ ಜೀವ ಅನ್ನೋದು ದೇಹದಲ್ಲಿ ಉಸಿರಾಟವಿರೋವರೆಗೂ ಮಾತ್ರ. ಆತ್ಮವು ದೇಹವನ್ನ ತ್ಯಜಿಸೋವರೆಗೂ ಮಾತ್ರವೇ ಆ ಪ್ರಾಣ ಇರೋದು. ದೇಹದಲ್ಲಿ ಪ್ರಾಣ ಇರೋವರೆಗೂ ನಾವು ದೇಹದಲ್ಲಿ ಪ್ರಾಣ ಇರೋವರೆಗೂ ಆತ್ಮವು ದೇಹ ತ್ಯಜಿಸೋವರೆಗೂ ಮಾತ್ರವೇ ಆ ಪ್ರಾಣ ಇರೋದು. ದೇಹದಲ್ಲಿ ಪ್ರಾಣ ಇರೋವರೆಗೂ ಜೀವಿ ಅಂತ ಕರಿತೀವಿ. ಜೀವ ಹೋದ್ಮೇಲೆ ದೇಹ ಅಂತಾನೆ ಸಂಬೋಧಿಸೋದು. ದೇಹದಲ್ಲಿ ಉಸಿರಾಟ ನಡೀತಾ ಇದ್ರೆ ಅವನು ಶಿವ, ಉಸಿರಾಟ ನಿಂತ್ರೆ ಅವನು ಶವ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರು, ಎಷ್ಟೇ ಶ್ರೀಮಂತನಾಗಿದ್ರು, ಎಷ್ಟೇ ಧೀಮಂತ ವ್ಯಕ್ತಿಯಾಗಿದ್ರು ಅವನ ದೇಹದಲ್ಲಿ ಉಸಿರಾಟ ನಿಂತ ಕೂಡ್ಲೆ ಅವನು ನಿರ್ಜೀವಿ, ಬರೇ ದೇಹ ಹಾಗೂ ಶವ. ಈ ಉಸಿರಾಟ, ಪ್ರಾಣ ಜೀವಂತವಾಗಿರೋದು, ಜೀವ ಹೋಗೋದು ಎಲ್ಲವೂ ಆತ್ಮ ಸಂಬಂಧಿತ ವಿಚಾರ. ಆಧ್ಯಾತ್ಮಿಕ ವಿಜ್ಞಾನದ ಸೂಕ್ಷ್ಮ ವಿಜ್ಞಾನದ ವಿಷಯವಾಗಿದ್ದು ವೈದ್ಯಕೀಯ ವಿಜ್ಞಾನಕ್ಕೆ ಇನ್ನೂ ಎಟಕಲಾರದಾಗಿದೆ. ಒಬ್ಬ ವ್ಯಕ್ತಿ ಸಾವಿನ ಸುದ್ದಿ ತಿಳಿದ ತಕ್ಷಣ ನಾವೇನ್ ಮಾಡ್ತೀವಿ? ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾನೋ ಅಥವಾ ಆತ್ಮಕ್ಕೆ ಸದ್ಗತಿ ಸಿಗ್ಲಿ ಅಂತಾನೋ ಆ ಮನೆಯವರಿಗೆ ತಿಳಿಸ್ತೀವಿ ಅಥವಾ ಮೆಸೇಜ್ ಹಾಕ್ತೀವಿ. ಆದ್ರೆ ಜೀವಂತವಾಗಿದ್ದಾಗ ಆತ್ಮ ಅನ್ನೋ ಪದವನ್ನೇ ಬಳಸಿರೋಲ್ಲ. ಆತ್ಮಜ್ಞಾನ ಅನ್ನೋ ಬಗ್ಗೆ ಅರಿವೇ ನಮ್ಮಲ್ಲಿರೋಲ್ಲ. ಈ ಸಾವು, ಶಾಂತಿ, ಸದ್ಗತಿ, ಜ್ಞಾನ ಅನ್ನೋ ಪದಗಳು, ಸ್ಥಿತಿಗಳೂ ಕೂಡ ಸಾಮಾನ್ಯ ವಿಜ್ಞಾನ ವಿವರಿಸಲಾಗದಂತ ಆಧ್ಯಾತ್ಮಿಕ ಕಲ್ಪನೆಗಳೇನೆ ಅವು. ಅಲ್ಲಿಗೆ ಉಸಿರಾಟಕ್ಕೂ ಜೀವ ಪ್ರಾಣಕ್ಕೂ ಆತ್ಮದ ಇರುವಿಕೆಗೂ ಸಂಬಂಧ ಇದೆ. ಈ ಜೀವನಕ್ಕೂ ಜೀವಕ್ಕೂ ಉಸಿರಾಟಕ್ಕೂ ನೇರವಾದ ಸಂಬಂಧ ಇದೆ ಅನ್ನೋದು ಮೊಟ್ಟ ಮೊದಲನೆಯ ಉಸಿರಾಟದ ವೈಶಿಷ್ಟ್ಯತೆ. ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ ಜೀವ ಗ್ಯಾರಂಟಿ. ಈ ಜೀವದ ಬಗ್ಗೆ ಹಾಗೂ ಜೀವನ ವಿಜ್ಞಾನವನ್ನ ವಿವರಿಸೋ ವಿಜ್ಞಾನನೇ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ಶಾಸ್ತ್ರದ ಆಧ್ಯಾತ್ಮಿಕ ವಿಜ್ಞಾನದ ಮೂಲವೇ ಧ್ಯಾನವಾಗಿರೋದ್ರಿಂದ ಧ್ಯಾನ ಅಂದ್ರೆ ಉಸಿರಿನ ಮೇಲೆ ಗಮನ ಅಂದಿರೋದು ಪತ್ರಿಸರು. ಈ ಉಸಿರಿನ ವೈಶಿಷ್ಟ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ದೈವಿಕ ವಿಚಾರಗಳನ್ನ ಅಂದ್ರೆ ಸಾಮಾನ್ಯ ವಿಜ್ಞಾನದ, ವೈದ್ಯಕೀಯ ವಿಜ್ಞಾನದ ಪರಿಮಿತಿಯಲ್ಲಿ ಬಾರದ 10 ಹಲವು ವಿಚಾರಗಳನ್ನ ಈ ದಿನ ತಿಳ್ಕೊಳ್ಳೋಣ. ನಮ್ಮಲ್ಲಿರೋ ಪ್ರಾಣದ ಮೂಲನೇ ವಾಯು. ವಾಯು ಅಂದ್ರೆ ಗಾಳಿ. ಗಾಳಿಯ ಉಸಿರಾಟದಿಂದಲೇ ನಮ್ಮಲ್ಲಿ ಪ್ರಾಣ ಸಂಚಲನ ಆಗ್ತಾ ಇರೋದು. ಉಸಿರಾಟ ನಿಂತ್ರೆ ಅಲ್ಲಿ ಪ್ರಾಣಕ್ಕೆ ಜಾಗ ಇಲ್ಲ. ಅದಕ್ಕೆ ಗಾಳಿಯನ್ನ, ಉಸಿರನ್ನ ಪ್ರಾಣವಾಯು ಅಂತ ಕರೆದಿರೋದು. ಪ್ರಾಣ ಅನ್ನೋ ಪರಿಕಲ್ಪನೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ನಾವು ಉಸಿರಾಡ್ತಾ ಇದ್ದಾಗ, ನಮ್ಮ ದೇಹ ಬೆಚ್ಚಗಿದ್ದಾಗ ನಮ್ಮಲ್ಲಿ ಪ್ರಾಣ ಇದೆ ಅಂತನೂ, ಇವೆರಡೂ ಇಲ್ಲದೆ ಇದ್ದಾಗ ಪ್ರಾಣದ ಅಸ್ತಿತ್ವ ಆ ದೇಹದಲ್ಲಿಲ್ಲ ಅಂತನೂ, ಆಗ ದೇಹ ಸಾವನ್ನಪ್ಪಿದೆ ಅಂತನೂ ತಿಳ್ಕೊಂಡಿದೀವಿ ಅಲ್ವಾ? ಅಲ್ಲಿ ಸತ್ತಿರೋದು ದೇಹ ಮಾತ್ರ, ಆತ್ಮಕ್ಕೆ ಸಾವಿಲ್ಲ. ಈ ದೇಹ ಮತ್ತು ಆತ್ಮವನ್ನ ಒಟ್ಟಾಗಿ ಪ್ರಾಣಭರಿತವಾಗಿ ಜೀವಂತವಾಗಿಟ್ಟಿರೋದು ಇದೇ ಉಸಿರಾಟನೇ. ನಮ್ಮ ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ ನಾವು ತಗೊಳ್ಳೋ ಉಸಿರು ಒಂದೇ ಆದ್ರೂ ಕೂಡ ಅದು ನಮ್ಮ ದೇಹದಲ್ಲಿ ಅದೇ ಉಸಿರು ಗಾಳಿ ಪ್ರಾಣಶಕ್ತಿಯಾಗಿ ಒಳಗಡೆ ಹೋದ ತಕ್ಷಣ ಬದಲಾಗಿ ಪಂಚಮುಖ್ಯ ಪ್ರಾಣಗಳಾಗಿ, ಪಂಚ ಉಪಪ್ರಾಣಗಳಾಗಿ, ಒಟ್ನಲ್ಲಿ 10 ರೀತಿಯ ಪ್ರಾಣವಾಯುಗಳಾಗಿ ಸೂಕ್ಷ್ಮದಲ್ಲಿ ಕೆಲಸ ಮಾಡ್ತಾ ಇರುತ್ತಾದ್ರೂ ಸಾಮಾನ್ಯ ವಿಜ್ಞಾನಕ್ಕೆ, ಚರ್ಮಚಕ್ಷುಗಳಿಗೆ ಈ ಪ್ರಾಣಗಳು ಕಾಣಲ್ಲ, ವೈದ್ಯರ ಕೈಗೆ ಸಿಕ್ಕಿಲ್ಲ. ಪ್ರಾಣಶಕ್ತಿ ಚೈತನ್ಯ ಮಾನವನ ದೇಹದಲ್ಲಿ ಇರೋವರೆಗೂ, ಪ್ರಾಣಶಕ್ತಿ ಚೈತನ್ಯ ಮಾನವನ ದೇಹದಲ್ಲಿ ಹರಿತಾ ಇರೋವರೆಗೂ ಮಾನವನನ್ನ ಜೀವಿ ಅಂತ ಕರೀತಾರೆ. ಈ ಪ್ರಾಣ ಅನ್ನೋದು ದೇಹದ ಯಾವ ಭಾಗದಲ್ಲಿದೆ, ಯಾವ ರೂಪದಲ್ಲಿದೆ ಅನ್ನೋದು ಇವತ್ತವರೆಗೂ ಗೊತ್ತಿಲ್ಲ. ಈ ಪ್ರಾಣಶಕ್ತಿ ಸಂಚಲನ ದೇಹದಲ್ಲಿ 10 ಬಗೆಯಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಇದುವರೆಗೂ ಮುಂದುವರೆದಿರೋ ವಿಜ್ಞಾನಕ್ಕಾಗ್ಲಿ, ವೈದ್ಯಕೀಯ ವಿಜ್ಞಾನಕ್ಕಾಗ್ಲಿ ತಿಳಿಯಲಾಗ್ತಾ ಇಲ್ಲ. ದೇಹದಲ್ಲಿ ವಾಯುವಿನ ಸಂಚಾರವಿದ್ದಾಗ ಮಾತ್ರ ಪ್ರಾಣ ಅಸ್ತಿತ್ವದಲ್ಲಿರುತ್ತೆ, ಅವನು ಜೀವಿಯಾಗಿರ್ತಾನೆ. ಮೂಲ ಉಸಿರಾಟದಿಂದ ಕಾರ್ಯನಿರ್ವಹಿಸೋ ಈ ಪಂಚಪ್ರಧಾನ ಪ್ರಾಣಗಳು ಯಾವುವು ಅಂತಂದ್ರೆ ಪ್ರಾಣವಾಯು, ಅಪಾನ ಪ್ರಾಣವಾಯು,
ವ್ಯಾನ ಪ್ರಾಣವಾಯು, ಉದಾನ ಪ್ರಾಣವಾಯು ಮತ್ತು ಸಮಾನ ಪ್ರಾಣವಾಯು. ಪಂಚ ಮುಖ್ಯ ಪ್ರಾಣಗಳಾದ ಪ್ರಾಣವಾಯುವು ಹೃದಯ ಪ್ರದೇಶದಲ್ಲಿ ಸಂಚರಿಸ್ತಾ ಅನಾಹತ ಚಕ್ರದ ಸಂಪರ್ಕದಲ್ಲಿದ್ದು ಶ್ವಾಸಕೋಶ ಹೃದಯವನ್ನ ರಕ್ಷಿಸುತ್ತೆ. ಅಪಾನ ಪ್ರಾಣ ಎಲ್ಲಿ ಸಂಚರಿಸುತ್ತೆ? ಗುದ ಪ್ರದೇಶದಲ್ಲಿ ಸಂಚರಿಸ್ತಾ ಮೂಲಾಧಾರ ಚಕ್ರದ ಸಂಪರ್ಕದಲ್ಲಿದ್ದು ಮೂತ್ರಪಿಂಡ, ದೊಡ್ಡ ಮತ್ತು ಸಣ್ಣ ಕರುಳನ್ನ ದೇಹ ಶುದ್ಧಿ ಮಾಡ್ತಾ ದೇಹಕ್ಕೆ ಬೇಡದೇ ಇರುವಂತಹ ತ್ಯಾಜ್ಯ ಮಲಮೂತ್ರ ವಿಸರ್ಜನೆಯನ್ನ ನೋಡ್ಕೊಳ್ಳುತ್ತೆ. ವ್ಯಾನ ಪ್ರಾಣ ಏನ್ ಮಾಡುತ್ತೆ? ಸಂಪೂರ್ಣ ದೇಹದಲ್ಲಿ ಸಂಚರಿಸ್ತಾ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರದ ಸಂಪರ್ಕದಲ್ಲಿದ್ದು ರಕ್ತ ಪರಿಚಲನೆ ಮತ್ತು ನರಮಂಡಲವನ್ನ ಕಾಪಾಡುತ್ತೆ. ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಅತಿ ಸೂಕ್ಷ್ಮ. ಉದಾನ ಪ್ರಾಣ ಏನ್ ಮಾಡತ್ತೆ? ಕಂಠ, ಶಿರಸ್ಸು ಪ್ರದೇಶದಲ್ಲಿ ಸಂಚರಿಸ್ತಾ ವಿಶುದ್ಧ ಆಜ್ಞಾ ಚಕ್ರದ ಸಂಪರ್ಕದಲ್ಲಿದ್ದು ಪಂಚೇಂದ್ರಿಯಗಳ ನಿರ್ವಹಣೆಯನ್ನ ಮಾಡುತ್ತೆ, ಧ್ವನಿನ ರಕ್ಷಿಸುತ್ತೆ. ಸಮಾನ ಪ್ರಾಣ ನಾಭಿ ಪ್ರದೇಶದಲ್ಲಿ ಸಂಚರಿಸ್ತಾ ಮಣಿಪೂರಕ ಚಕ್ರದ ಸಂಪರ್ಕದಲ್ಲಿದ್ದು ಜೀರ್ಣಕ್ರಿಯೆ, ವಾತ, ಪಿತ್ತ, ಕಫದ ಸಮತೋಲನವನ್ನ ಕಾಪಾಡ್ಕೊಳ್ಳುತ್ತೆ. ಈ ಸೂಕ್ಷ್ಮ ಪ್ರಕ್ರಿಯೆಗಳು ಯಾವಾಗ ನಡೆಯುತ್ತೆ? ನಾವು ಉಸಿರಾಡ್ತಾ ಇದ್ದಾಗ ಮಾತ್ರ, ಉಸಿರಿನ ಮೇಲೆ ಗಮನವಿಟ್ಟು ಧ್ಯಾನ ಮಾಡ್ತಾ ಇದ್ದಾಗ ಮಾತ್ರ. ಹಾಗಾಗಿ ಮೆಡಿಟೇಷನ್ ಈಸ್ ಮೆಡಿಕೇಶನ್ ಫಾರ್ ಆಲ್ ಡಿಸೀಸಸ್. ಇದು ಉಸಿರಾಟದ ಎರಡನೇ ವೈಶಿಷ್ಟ್ಯತೆ. ಉಸಿರಾಟದ ಮೂಲಕ ಪಂಚ ಉಪಪ್ರಾಣಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಪಂಚ ಉಪಪ್ರಾಣಗಳು ಯಾವ್ಯಾವುದು ಅಂತಂದ್ರೆ ನಾಗ, ಕ್ರಕರ, ದೇವದತ್ತ, ಕೂರ್ಮ ಮತ್ತು ಧನಂಜಯ. ಈ ಪಂಚ ಉಪಪ್ರಾಣಗಳು ಏನ್ ಮಾಡತ್ವೆ? ಈ ನಾಗ ಅನ್ನೋ ಪಂಚ ಉಪಪ್ರಾಣದಲ್ಲಿ ಒಂದು ಊಟದ ಜೊತೆ ಸೇರಿರುವಂತಹ ಗಾಳಿಯನ್ನ, ವಾಯುವನ್ನ ತೇಗಿನ ಮೂಲಕ ಹೊರಹಾಕತ್ತೆ. ಆ ತೇಗ್ ಬರೋವರೆಗೂ ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಆ ಗಾಳಿ, ಅದು ಊಟದ ಮೂಲಕ ಸೇರಿರೋ ಗಾಳಿನ ಹೊರಹಾಕತ್ತೆ. ಪ್ರಖರ ಅನ್ನೋದು ಏನ್ ಮಾಡತ್ತೆ? ಮೂಗಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು ಹೋದಾಗ ಸೀನಿನ ಮೂಲಕ ಹೊರಹಾಕಿ ಉಸಿರಾಟವನ್ನ ಸಲೀಸ್ ಮಾಡತ್ತೆ. ದೇವದತ್ತ ಪ್ರಾಣ ದೇಹಕ್ಕೆ ವಿಶ್ರಾಂತಿ ಬೇಕು ಅಂತ ಸೂಚಿಸಕ್ಕೆ ಆಕಳಿಕೆ ಬರ್ಸುತ್ತೆ. ಕೂರ್ಮ ಪ್ರಾಣ ಏನ್ ಮಾಡತ್ತೆ? ಕಣ್ಣನ್ನ ರಕ್ಷಿಸುತ್ತೆ. ರೆಪ್ಪೆ ಬಡಿಯೋ ಚಟುವಟಿಕೆಯನ್ನ ಧೂಳು ಮತ್ತು ಮಣ್ಣಿನಿಂದ ರಕ್ಷಿಸೋಕೆ ಜಿಬುರು ಬರ್ಸುತ್ತೆ. ಕಣ್ಣು ಮತ್ತು ಬಾಯಿಯ ತೆರೆಯುವಿಕೆ ಮುಚ್ಚುವಿಕೆಯನ್ನ ನೋಡ್ಕೊಳ್ಳುತ್ತೆ. ಸೊ ಈ 9 ಪ್ರಾಣಗಳು ದೇಹದಲ್ಲಿ ಉಸಿರಾಟವಿದ್ದಲ್ಲಿ ಮಾತ್ರ, ಪ್ರಾಣವಾಯು ಸಂಚಲನವಿದ್ದಲ್ಲಿ ಮಾತ್ರ ಕೆಲಸ ಮಾಡುತ್ತಾದ್ರು 10ನೇ ಉಪಪ್ರಾಣ ಧನಂಜಯ ಪ್ರಾಣ. ಈ ಧನಂಜಯ ಪ್ರಾಣ ಬಹಳ ವಿಶೇಷ. ಮರಣದ ನಂತರ ದೇಹದ ನಶಿಸುವಿಕೆ ಕಾರ್ಯವನ್ನ ನೋಡ್ಕೊಳ್ಳುತ್ತೆ. ದೇಹದ ಕೊಳೆಯುವಿಕೆಗೆ ಸಹಾಯ ಮಾಡ್ತಾ ಪಂಚಭೂತಗಳಲ್ಲಿ ಸೇರ್ಸಕ್ಕೆ ಸಹಾಯ ಮಾಡತ್ತೆ. ಉಸಿರು ಒಂದೇ ಆದ್ರೂ ಇದರಿಂದ ಪ್ರೇರಿತವಾದ 10 ಪ್ರಾಣವಾಯುಗಳು 10 ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿ ಮಾನವನ ದೇಹವನ್ನ ಕ್ರಿಯೆ, ಸೂಕ್ಷ್ಮ ಪ್ರಕ್ರಿಯೆಗಳನ್ನ ರಕ್ಷಿಸುತ್ತೆ. ಈ ಉಸಿರಾಟ ಅನ್ನೋದು ಆತ್ಮವು ದೇಹದ ಜೊತೆ ಇರೋವರೆಗೂ ದೇಹದಲ್ಲಿ ನಡೆಯುವಂತಹ ನಿರಂತರ ದಿವ್ಯ ಪ್ರಕ್ರಿಯೆ ಪ್ರಾಣ ಸಂಚಲನ. ಮಾನವನ ಪ್ರಾಣಗಳ ಬಗ್ಗೆ, ಆಧ್ಯಾತ್ಮಿಕ ಅಂಗರಚನೆಯ ಬಗ್ಗೆ, ಅಷ್ಟಾಂಗ ಯೋಗ ಮಾರ್ಗಗಳ ಬಗ್ಗೆ ಮಾಹಿತಿಗಳು 5000 ವರ್ಷಗಳ ಹಿಂದೆನೆ ಪತಂಜಲಿ ಮಹರ್ಷಿಗಳ ಪಾತಂಜಲ ಯೋಗ ಸೂತ್ರಗಳು ಅಥವಾ ಪಾತಂಜಲ ದರ್ಶನದಲ್ಲಿ ಲಭ್ಯ. 3ನೇ ಉಸಿರಿನ ವೈಶಿಷ್ಟ್ಯತೆ ಏನಂದ್ರೆ, ಈ ಕರ್ಮಭೂಮಿಯ ಮೇಲಿನ ಜೀವನ, ಮಾನವನ ದೇಹ, ಮನಸ್ಸು, ಅವನ ಭಾವನೆಗಳು, ಅವನ ಜ್ಞಾನೇಂದ್ರಿಯಗಳು, ಅವನ ಕರ್ಮೇಂದ್ರಿಯಗಳು, ಅವನ ಬುದ್ಧಿ ಕೆಲಸ ಮಾಡೋದು ಅವನ ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ ಅವನು ಸತ್ಕರ್ಮಗಳನ್ನ ಮಾಡಕ್ಕಾಗೋದು, ದುಷ್ಕರ್ಮಗಳನ್ನ ಅಥವಾ ಕುಕರ್ಮಗಳನ್ನ ಸವಸಕ್ಕಾಗೋದು, ತಪ್ಪುಗಳನ್ನ ತಿದ್ದಿಕೊಳ್ಳಕ್ಕಾಗೋದು ಕೂಡ ಮಾನವ ತಾನು ಈ ಕರ್ಮ ಭೂಮಿಯ ಮೇಲೆ ಜೀವಂತವಾಗಿದ್ದಾಗ ಮಾತ್ರ. ಅವನ ಆಯಸ್ಸು ಇರೋವರೆಗೂ. ಆಯಸ್ಸು ಅಂದ್ರೆ ಇಂತಿಷ್ಟು ಉಸಿರಾಟ ಅಂತ. ಅದೇ ಉಸಿರಾಟ ನಿಂತು ಹೋದಲ್ಲಿ, ನಿರ್ಜೀವಿಯಾದಲ್ಲಿ, ಯಾವುವು ಕೂಡ ಕೆಲಸ ಮಾಡ್ದೇನೆ ನಿಶ್ಚೇತನಗೊಂಡು ಶವ ಅನ್ನಿಸ್ಕೊಳ್ಳುತ್ತೆ, ಜಡ ದೇಹ ಅನ್ನಿಸ್ಕೊಳ್ಳುತ್ತೆ. ಪತ್ರಿ ಸರ್ ಹೇಳ್ತಾ ಇದ್ರು, ಮೊಟ್ಟ ಮೊದಲಿಗೆ ಸೃಷ್ಟಿಯಾಗಿದ್ದು ಈ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಸೃಷ್ಟಿಯ ಹಿಂದಿದ್ದು ಕಾಸ್ಮಿಕ್ ಕಾನ್ಶಿಯಸ್ನೆಸ್, ಡಿವೈನ್ ಕಾನ್ಶಿಯಸ್ನೆಸ್, ಸುಪ್ರೀಂ ಕಾನ್ಶಿಯಸ್ನೆಸ್ ಅಂತ. ಅಂದ್ರೆ ದಿವ್ಯ ಪ್ರಜ್ಞೆ, ಅತ್ಯುನ್ನತ ಚೈತನ್ಯ, ಬ್ರಹ್ಮಾಂಡ ಚೈತನ್ಯ ಅನ್ನೋದು ಮೊಟ್ಟ ಮೊದಲಿಗೆ
ಸೃಷ್ಟಿಯಾಗಿದ್ದು, ಮಾನವ ಕೂಡ ಸೃಷ್ಟಿಯ ಒಂದು ಭಾಗ. ಭೂಮಿ ಮೇಲೆ ಜೀವಂತವಾಗಿರೋ ಮಾನವನಲ್ಲೂ ಇರೋದು ಇದೇ ದಿವ್ಯ ಪ್ರಜ್ಞೆ, ಇದೇ ದಿವ್ಯ ಚೈತನ್ಯ. ಈ ಕರ್ಮ ಭೂಮಿಯ ಮೇಲಿನ ಜೀವನ ಚಕ್ರವನ್ನ, ಆತ್ಮ ವಿಕಸನವನ್ನ, ಆತ್ಮ ಪಯಣವನ್ನ ಮಾನಿಟರ್ ಮಾಡ್ತಾ ಇರೋದು ಕೂಡ ಇದೇ ಒಂದು ಅತ್ಯುನ್ನತ ಮೂಲ ಚೈತನ್ಯ, ದಿವ್ಯ ಪ್ರಜ್ಞೆ. ಅದನ್ನೇ ಸುಪ್ರೀಂ ಡಿವೈನ್ ಕಾನ್ಶಿಯಸ್ನೆಸ್ ಅಂತ ಕೂಡ ಕರೀತಾರೆ. ನಾವು ಆ ಮೂಲ ಚೈತನ್ಯವನ್ನ, ಚೇತನವನ್ನ ಬ್ರಹ್ಮನ್ ಅಂತೀವಿ. ಪರಬ್ರಹ್ಮ, ಭಗವಂತ, ಪರಮಾತ್ಮ ಅಂತಾನೂ ಕರಿತೀವಿ. ಒಬ್ಬನೇ ದೇವ್ರು. ಆ ಪರಮಾತ್ಮನ ಅಂಶವೇ ನಾವಾಗಿರೋದ್ರಿಂದ, ಆ ದಿವ್ಯ ಪ್ರಜ್ಞೆಯ ಸೃಷ್ಟಿಯ ಭಾಗವೇ ನಾವಾಗಿರೋದ್ರಿಂದ, ನಮ್ಮಲ್ಲೂ ಅದೇ ಮೂಲ ಚೈತನ್ಯದ ಪ್ರಜ್ಞೆಯ ಅಂಶ ಇರೋದ್ರಿಂದ ಮಾನವನನ್ನ ಜೀವಾತ್ಮ, ಅಂಶಾತ್ಮ ಅಂತಾನೂ ಕರೆದಿರೋದು. ಈ ಅಂಶಾತ್ಮನಿಗೂ ಪರಮಾತ್ಮನಿಗೂ ನಿರಂತರ ಸಂಪರ್ಕ ಇರೋದು ಮಾನವ ಉಸಿರಾಡ್ತಾ ಇರೋವರ್ಗುನು, ಮಾನವ ಜೀವಂತವಾಗಿರೋವರ್ಗುನು. ಮಾನವನಾದವನ್ ಮಾತ್ರ ತನ್ನಲ್ಲಿರೋ ಅಲ್ಪ ಸ್ವಲ್ಪದ ಅರಿವನ್ನ, ಪ್ರಜ್ಞೆಯನ್ನ ಧ್ಯಾನದ ಮೂಲಕ ಹಂತ ಹಂತವಾಗಿ ಬದಲಾಗುವಂತ ಚೈತನ್ಯದ ಸ್ತರಗಳ ಮೂಲಕ ಹೆಚ್ಚಿಸಿಕೊಳ್ತಾ, ಆತ್ಮವಿಕಸನ ಹೊಂದುತ್ತಾ ದಿವ್ಯ ಪ್ರಜ್ಞೆಯ ಹಂತಕ್ಕೇರಿ ಮೂಲ ದಿವ್ಯ ಚೈತನ್ಯದಲ್ಲಿ ವಿಲೀನವಾಗಬೇಕು ಅನ್ನೋದೇನೆ ಆ ಪರಮಾತ್ಮನ ಇಚ್ಛೆ. ಅದು ಅಲ್ಲದೇನೆ ಮಾನವನಿಗೊಂದು ಅವಕಾಶ. ಈ ಆತ್ಮವಿಕಸನದ ಪ್ರಕ್ರಿಯೆಯನ್ನ ವಿವರಿಸೋ ವಿಜ್ಞಾನನೇ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ. ಮಾನವನ ಮೂಲ ದಿವ್ಯ ಪ್ರಜ್ಞೆಯಾಗಿದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಮೂಲ ಧ್ಯಾನ ಆಗಿದೆ. ಇದೇ ಆನಾಪಾನಸತಿ ಧ್ಯಾನದ ಮೂಲಕ, ಉಸಿರನ್ನ ಗಮನಿಸೋ ಮೂಲಕ ನಮ್ಮ ಪ್ರಜ್ಞಾಸ್ಥಿತಿಗಳನ್ನ ಉನ್ನತ ಮಟ್ಟಕ್ಕೆ ಏರಿಸಿ ಆತ್ಮವಿಕಸನ ಸಾಧಿಸಬಹುದು ಅನ್ನೋದು ಆಧ್ಯಾತ್ಮಿಕ ಸತ್ಯ ಹಾಗೂ ಅನುಭವ ಜ್ಞಾನ ಅಂತ ಪತ್ರಿಸರು ತಿಳಿಸಿದ್ದಾರೆ. ಇದು ಉಸಿರಿನ 4ನೇ ವೈಶಿಷ್ಟ್ಯ. 5ನೇದು, ಉಸಿರಿನ ಹಿಂದಿರೋ ಮತ್ತೊಂದು ದಿವ್ಯ ವೈಶಿಷ್ಟ್ಯತೆನೇ ಮಾನವನ ದೇಹ ಸೃಷ್ಟಿ, ಮಾನವನ ಆಧ್ಯಾತ್ಮಿಕ ಅಂಗರಚನೆ ಹಾಗೂ ಮಾನವನ ದೇಹದಲ್ಲಿ ನಡೆಯುವಂತಹ ನಿರಂತರ ಕಾರ್ಯವೈಖರಿ. ನಮ್ಮ ಶರೀರದ ರಚನೆ ಅಂದ ತಕ್ಷಣ ನಮ್ಗೇನನ್ಸುತ್ತೆ? ಮಾನವನ ದೇಹ ಮೂಳೆ ಮಾಂಸದ ತಡಿಕೆ ಅಂತ. ಅದು ನಮ್ಮ ಕಣ್ಣಿಗೆ ಕಾಣೋದು ಮಾತ್ರ. ನಮ್ಮ ದೇಹದಲ್ಲಿ ನಡೀತಿರೋ ಉಸಿರಾಟಕ್ಕೆ ಚಾಲನೆ ಕೊಟ್ಟವ್ರು ಯಾರು? ನಮ್ಮ ಹೃದಯದ ನಿರಂತರವಾದ ಲಯಬದ್ಧವಾದ ಬಡಿತವನ್ನ ಹಾಗೂ ಆಯಸ್ಸನ್ನ ನಿಗದಿಪಡಿಸ್ತವ್ರು ಯಾರು? ನಮ್ಮ ದೇಹದಲ್ಲಿರೋ ತಾಪಮಾನವನ್ನ, ಬೆಚ್ಚಗಿನ ಬಿಸಿಯನ್ನ ನಿಯಂತ್ರಣ ಮಾಡ್ತಾ ಇರೋರು ಯಾರು? ಇದುವರೆಗೂ ಮುಂದುವರೆದಿರುವಂತ ವೈದ್ಯಕೀಯ ವಿಜ್ಞಾನವಂತೂ ಅಲ್ಲ. ಇವೆಲ್ಲದರ ಹಿಂದೆ ಇರೋದು ಯಾವುದೋ ಒಂದು ಅತ್ಯುನ್ನತ ದಿವ್ಯ ಶಕ್ತಿ, ದಿವ್ಯ ಪ್ರಜ್ಞೆ, ಡಿವೈನ್ ಕಾನ್ಶಿಯಸ್ನೆಸ್. ಈ ದಿವ್ಯ ಪ್ರಜ್ಞೆ ಮಾನವನ ದೇಹದಲ್ಲಿ ಚಾಲನೆಯಾಗೋದು ಮಾನವನ ದೇಹದಲ್ಲಿ ಉಸಿರಾಟ ಪ್ರಾರಂಭವಾದಾಗ. ಇವೆಲ್ಲವೂ ನಿಲ್ಲೋದು ಮಾನವನ ದೇಹದಲ್ಲಿ ಉಸಿರಾಟ ನಿಂತಾಗ. ಇವೆರಡರ ಮಧ್ಯೆ ಇರೋದು ಮಾನವನ ಜೀವನ, ಅಂಶಾತ್ಮನ ಬೆಳವಣಿಗೆ. ಅಂದ್ರೆ ಆತ್ಮ ಮಾನವನ ಭೌತ ದೇಹದೊಂದಿಗಿದ್ದು ತನ್ನ ಹಿಂದಿನ ಜೀವನದ ಬಗ್ಗೆ ಹಾಗೂ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುತ್ತೆ, ಹೊಸ ಹೊಸ ಪಾಠಗಳನ್ನ ಕಲ್ತ್ಕೊಳ್ಳುತ್ತೆ. ಎಲ್ಲಿವರೆಗೂ? ಆತ್ಮ ದೇಹದೊಂದಿಗಿರೋವರೆಗೂ, ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ. ಉಸಿರಾಟ ನಡೀತಾ ಇದೆ ಅಂದ್ರೆ ಮಾನವನ ದೇಹದಲ್ಲಿರೋ ಅಂಶಾತ್ಮವು ಪರಮಾತ್ಮ ಪೂರ್ಣಾತ್ಮನೊಂದಿಗೆ ಸಂಪರ್ಕದಲ್ಲಿದೆ ಅಂತ ಅರ್ಥ. ದಿವ್ಯ ಚೈತನ್ಯಕ್ಕೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಇದು 5ನೇ ವೈಶಿಷ್ಟ್ಯತೆ. ಧ್ಯಾನದ ಮೂಲಕ ದೇಹದಲ್ಲಿ ನಡೆಯೋ ಉಸಿರಾಟವನ್ನ ಪ್ರಜ್ಞಾಪೂರ್ವಕವಾಗಿ ಗಮನಿಸ್ತಾ ಇರೋವರೆಗೂ, ಬೆಳ್ಳಿಯ ಹುರಿ ಅಂದ್ರೆ ಸಿಲ್ವರ್ ಕಾರ್ಡ್ ಸುಭದ್ರವಾಗಿರೋವರೆಗೂ ಅಂಶಾತ್ಮವು ಪರಮಾತ್ಮ ಪೂರ್ಣಾತ್ಮನೊಂದಿಗೆ ಸಂಪರ್ಕದಲ್ಲಿದ್ದು ದಿವ್ಯ ಚೈತನ್ಯಕ್ಕೆ ಕನೆಕ್ಟ್ ಆಗಿರುತ್ತೆ. ನಿದ್ರೆನಲ್ಲಿ, ಧ್ಯಾನದಲ್ಲಿ, ಸೂಕ್ಷ್ಮ ಶರೀರಯಾನದಲ್ಲಿ ಈ ಸಿಲ್ವರ್ ಕಾರ್ಡ್ ದೇಹದ ಜೊತೆ ಸುಭದ್ರವಾಗಿರುತ್ತೆ. ಸಿಲ್ವರ್ ಕಾರ್ಡ್ ಇರೋವರೆಗೂ ಆ ಮಾನವ ದೇಹದಲ್ಲಿರೋ ಅಂಶಾತ್ಮವು ಪರಮಾತ್ಮ ಪೂರ್ಣಾತ್ಮನೊಂದಿಗೆ ಸಂಪರ್ಕದಲ್ಲಿರುತ್ತೆ. ಇದೊಂದು ದಿವ್ಯ ಸಂಪರ್ಕ. ಇದನ್ನ ಡಿವೈನ್ ಕನೆಕ್ಷನ್ ಅಂತಾರೆ. ಜೀವಂತವಾಗಿದ್ದಾಗ ನಮ್ಮಲ್ಲಿ ಅರಿವು ಇರುತ್ತೆ, ಪ್ರಜ್ಞೆಯೂ ಇರುತ್ತೆ. ಈ ಅರಿವು ಮತ್ತು ಪ್ರಜ್ಞೆಯನ್ನ ಸಕ್ರಿಯವಾಗಿಡೋದು ಅದೇ ಮೂಲ ಚೈತನ್ಯ, ಅದೇ ದಿವ್ಯ ಪ್ರಜ್ಞೆಯಾಗಿದ್ದು ನಮ್ಮನ್ನ ಉಸಿರಾಟದ ಮೂಲಕ ಜೀವಂತವಾಗಿಡೋ ದಿವ್ಯ ಪ್ರಜ್ಞೆಯು
ಮಾನವನ ವೈದ್ಯನ ಹಿಡಿತಕ್ಕೆ ಸಿಕ್ಕುವಂತಹುದು ಅಲ್ಲ, ಭೂಲೋಕದಲ್ಲಿ ನಿಯಂತ್ರಿಸುವಂತಹದ್ದು ಅಲ್ಲ. ಸಿಲ್ವರ್ ಕಾರ್ಡ್ ಸುಭದ್ರವಾಗಿದ್ದಾಗ ಉಸಿರಾಟ ಚಾಲನೆಯಲ್ಲಿರುತ್ತೆ. ಉಸಿರಾಟ ಚಾಲನೆಯಲ್ಲಿದ್ದಾಗ ಸಿಲ್ವರ್ ಕಾರ್ಡ್ ಅನ್ನೋದು ಸುಭದ್ರವಾಗಿರುತ್ತೆ. ಉಸಿರಾಟ ನಿಂತಾಗ ಈ ಸಿಲ್ವರ್ ಕಾರ್ಡ್ ದೇಹದಿಂದ ಕಟ್ ಆದಾಗ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ದಿವ್ಯ ಪ್ರಜ್ಞೆಯ ಹರಿಯುವಿಕೆ ನಿಂತಿರುತ್ತೆ. ಆಗ ಇಂದ್ರಿಯಗಳು ಕೆಲಸ ಮಾಡಲ್ಲ, ಅರಿವಿರಲ್ಲ, ಪ್ರಜ್ಞೆನೂ ಇರಲ್ಲ. ಅದೇ ದೇಹದ ಮರಣ. ಉಸಿರಾಟ ಚಾಲನೆಯಲ್ಲಿರೋವರೆಗೂ ಸಿಲ್ವರ್ ಕಾರ್ಡ್ ಸುಭದ್ರವಾಗಿರೋದೇನೆ 5ನೇ ವೈಶಿಷ್ಟ್ಯತೆ. ಉಸಿರಿನ ಮತ್ತೊಂದು ವೈಶಿಷ್ಟ್ಯತೆ ಹಾಗೂ ಪ್ರಾಮುಖ್ಯತೆ ಏನು ಅಂದ್ರೆ, ಮಾನವನ ಶರೀರವನ್ನ ಸೂಕ್ಷ್ಮ ಪ್ರಕಾಶಕ ಶಕ್ತಿಯೊಂದು ಸುತ್ತುವರೆದಿರುತ್ತೆ. ಈ ಶಕ್ತಿಯನ್ನ, ಬೆಳಕನ್ನ ಆರ ಅಂತ ಕರೀತಾರೆ, ಕಾಂತಿ ವಲಯ, ಪ್ರಭಾವಳಿ ಅಂತಾನು ಕರೀತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನ ಹ್ಯೂಮನ್ ಎನರ್ಜಿ ಫೀಲ್ಡ್, ಬಯೋ ಎನರ್ಜಿ ಫೀಲ್ಡ್, ಬಯೋಫೀಲ್ಡ್ ಅಂತ ಕರೀತಾರೆ. ಉಸಿರಾಡೋ ಜೀವವಿರೋ ಸಸ್ಯಗಳಲ್ಲಿ, ಜೀವಿಗಳಲ್ಲಿ, ಮಾನವರಲ್ಲಿ ಈ ಪ್ರಕಾಶಮಾನವಾದ ಬೆಳಕು ಗೋಚರವಾಗುತ್ತೆ. ಈ HEF ಅಂದ್ರೆ ಹ್ಯೂಮನ್ ಎನರ್ಜಿ ಫೀಲ್ಡ್, ಬಯೋ ಎನರ್ಜಿ ಫೀಲ್ಡ್ ಗಮನಿಸಿದವನು ಹಾಗೂ ಚಿತ್ರೀಕರಿಸಿದವನು ರಷ್ಯಾ ದೇಶದ ಕಿರ್ಲಿಯನ್ ಅನ್ನೋನು. ಮಾನವನ ಈ ಪ್ರಭಾವಳಿಯು ವಿವಿಧ ಪದರಗಳಿಂದ ಕೂಡಿದ್ದು, ವಿವಿಧ ಬಣ್ಣಗಳಿಂದ ಹಾಗೂ ವಿವಿಧ ಮಾದರಿಗಳಿಂದ, ವಿವಿಧ ಆಕಾರಗಳಿಂದ ಕೂಡಿರುತ್ತೆ. ಅದು ವ್ಯಕ್ತಿಯ ದೈಹಿಕ, ಭಾವನಾತ್ಮಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಗಳನ್ನ ಪ್ರತಿಬಿಂಬಿಸುತ್ತೆ. ಆರೋಗ್ಯದ ಸಮಸ್ಯೆಗಳನ್ನ ಸಂಭಾವ್ಯವಾಗಿ ಸೂಚಿಸುತ್ತೆ. ರೀಡಿಂಗ್ ಮಾಡಿ ಕಾಂತಿ ವಲಯದಲ್ಲಿ ಉಂಟಾಗಿರೋ ಅಸಮತೋಲನವನ್ನ ಇದೇ ಆನಾಪಾನಸತಿ ಧ್ಯಾನದ ಮೂಲಕ, ಅಂದ್ರೆ ಸಹಜವಾದ ಉಸಿರಾಟವನ್ನ ಗಮನಿಸಿ ನಮ್ಮ ಕಾಂತಿ ವಲಯವನ್ನ ಶಕ್ತಿ ಚೈತನ್ಯದ ಮೂಲಕ ಸಮತೋಲನಗೊಳಿಸಿಕೊಳ್ಳಬಹುದಾಗಿದೆ. ಉಸಿರಾಟಕ್ಕೂ ಈ ಪ್ರಕಾಶಮಾನವಾದ ದೈವಿಕ ಬೆಳಕಿಗೂ ಆಧ್ಯಾತ್ಮಿಕ ಪ್ರಗತಿಗೂ ನೇರವಾದ ಸಂಬಂಧ ಇದೆ. ಆತ್ಮ ದೇಹದ ಜೊತೆ ಇರೋವರೆಗೂ, ನಮ್ಮ ದೇಹದಲ್ಲಿ ಉಸಿರಾಟ ನಡೀತಾ ಇರೋವರೆಗೂ ಆ ಪ್ರಕಾಶ, ಕಾಂತಿ ವಲಯ ದೇಹವನ್ನ ಆವರಿಸಿರುತ್ತೆ. ಗಿಡದ ಎಲೆಗಳು, ಪ್ರಾಣಿ ಹಾಗೂ ಮಾನವನ ದೇಹ ಉಸಿರಾಡ್ತಾ ಇರೋವರೆಗೂ ಆ ಪ್ರಭಾವಳಿಯು ಕಾಂತಿಯುತವಾಗಿರುತ್ತೆ, ಪ್ರಕಾಶಮಾನವಾಗಿರುತ್ತೆ. ಭೂಮಿಯಿಂದ ಕಿತ್ತಾಕಿರೋ ಗಿಡದಿಂದ ಎಲೆಗಳನ್ನು ಕಿತ್ತ ಸ್ವಲ್ಪ ಹೊತ್ತಿನ ನಂತರ, ಪ್ರಾಣಿಗಳ ಜೀವ ಹೋದ ಸ್ವಲ್ಪ ಹೊತ್ತಿನ ನಂತರ, ಆತ್ಮ ಮಾನವನ ದೇಹವನ್ನ ತ್ಯಜಿಸಿದ ಸ್ವಲ್ಪ ಸಮಯದ ನಂತರ, ಅಂದ್ರೆ ಗಿಡ, ಪ್ರಾಣಿ ಮತ್ತು ಮಾನವನಲ್ಲಿ ಉಸಿರಾಟ ನಿಂತ ಸ್ವಲ್ಪ ಸಮಯದ ನಂತರ ಆ ಪ್ರಕಾಶಮಾನವಾದ ಕಾಂತಿ ವಲಯದ ಬೆಳಕಿನ ಪ್ರಖರತೆ ಕಡಿಮೆಯಾಗಿ ತದನಂತರ ನಿಧಾನವಾಗಿ ಇಲ್ಲವಾಗುತ್ತೆ. ಅಂದ್ರೆ ಉಸಿರಾಟಕ್ಕೂ ದೇಹವನ್ನ ಆವರಿಸಿರೋ ಬೆಳಕಿನ ಶಕ್ತಿ ಚೈತನ್ಯಕ್ಕೂ ನೇರವಾದ ಸಂಬಂಧವಿದ್ದು, ನಾವು ಧ್ಯಾನದ ಮೂಲಕ ನಮ್ಮ ಪ್ರಭಾವಳಿಯಲ್ಲಿರೋ ಪ್ರಕಾಶಮಾನವಾದ ಶಕ್ತಿ ಚೈತನ್ಯವನ್ನ, ಬೆಳಕಿನ ಪ್ರಖರವನ್ನ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಇದು ಉಸಿರಾಟದ 6ನೇ ವೈಶಿಷ್ಟ್ಯತೆ. ಅಧ್ಯಾತ್ಮ ಸಿದ್ಧಾಂತದ ಪ್ರಕಾರ ರೋಗದ ಮೂಲ ಪಾಪ, ಪಾಪದ ಮೂಲ ಅಜ್ಞಾನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಕಾಯಿಲೆಗಳಿಗೆ ಕಾರಣ ಹಿಂದಿನ ಜನ್ಮದ, ಅಂದ್ರೆ ಕೃತ ಜನ್ಮದ ಪಾಪಕರ್ಮಗಳಿರ್ಬೋದು. ಅಂಗವಿಕಲತೆಗಳಿಗೆ ಕಾರಣ ಹಿಂದಿನ ಜನ್ಮಗಳಲ್ಲಿನ ನಮ್ಮ ತಪ್ಪು ನಡವಳಿಕೆಗಳಿರ್ಬೋದು. ಅಂಗವಿಕಲರನ್ನ ಆಡ್ಕೊಂಡಿರ್ಬೋದು, ಅಪಹಾಸ್ಯ ಮಾಡಿರ್ಬೋದು, ಅಥವಾ ಅವರನ್ನ ತಿರಸ್ಕಾರ ಭಾವದಿಂದ ನೋಡಿರಬಹುದು. ಹಾಗೂ ಇಂದಿನ ನಮ್ಮ ಸ್ಥಿತಿಗತಿಗೆ ನಮ್ಮ ತಪ್ಪು ಸಂಕಲ್ಪಗಳು ಕೂಡ ಇರಬಹುದು. ಇಂತಹವುಗಳಿಗೆ ಇಂತಹ ಕಾರ್ಯಕಾರಣಗಳನ್ನ ವೈದ್ಯಕೀಯ ವಿಜ್ಞಾನದ ವಿಧಾನದಿಂದ ಕಾರಣಗಳನ್ನ ಕಂಡುಹಿಡಿಯಕ್ಕೂ ಆಗಲ್ಲ. ಇಂತಹ ಕಾರ್ಯಕಾರಣಗಳಿಗೆ ವೈದ್ಯಕೀಯ ವಿಜ್ಞಾನದಲ್ಲಿ ಪರಿಹಾರವೂ ಇಲ್ಲ, ಔಷಧಿಗಳಿಲ್ಲ, ಚಿಕಿತ್ಸೆ ಇಲ್ಲ. ಆದರೆ ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದ ಮೂಲಕ ಪರಿಹಾರವಿದೆ. ತನ್ನ ತಪ್ಪುಗಳನ್ನ ತಾನೇ ನೋಡ್ಕೊಳ್ಳೋಕೆ ಒಂದು ಅವಕಾಶ ಕೂಡ ಇದೆ. ಅಕ್ಯುಪ್ರೆಷರ್ ಚೈತನ್ಯ ಚಿಕಿತ್ಸಾ ಸಿದ್ಧಾಂತದಲ್ಲಿ ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ. ಈ ಬ್ಲಾಕೇಜ್ ಆಫ್ ಎನರ್ಜಿ ಅಥವಾ ಲೀಕೇಜ್ ಆಫ್ ಎನರ್ಜಿಯನ್ನ ಆನಾಪಾನಸತಿ ಧ್ಯಾನ ಕಾಲದಲ್ಲಿ, ಆಲೋಚನಾರಹಿತ ಸ್ಥಿತಿಯಲ್ಲಿ, ಇಂದ್ರಿಯಗಳು ಕೆಲಸ ಮಾಡದ ಸ್ಥಿತಿಯಲ್ಲಿ, ಪ್ರಕೃತಿಯಲ್ಲಿರೋ ವಿಶ್ವಶಕ್ತಿ, ಕಾಸ್ಮಿಕ್ ಎನರ್ಜಿ ಅಖಂಡ ಪ್ರಮಾಣದಲ್ಲಿ ನಮ್ಮ ಜೀವಂತ ದೇಹಕ್ಕೆ ಸಹಸ್ರಾರ ಚಕ್ರದ ಮೂಲಕ ಪ್ರವಹಿಸಿ ನಮ್ಮ ನಾಡಿ ಮಂಡಲದಲ್ಲಿರೋ ನಮ್ಮ ಕಾಯಿಲೆಗೆ ಕಾರಣವಾಗಿರೋ ಅಡೆತಡೆಗಳನ್ನ, ಶಕ್ತಿ ಚೈತನ್ಯದ ಸೋರಿಕೆಯನ್ನ ಸರಿಪಡಿಸುತ್ತೆ. ಸೂಕ್ಷ್ಮ ರೂಪದ
ಕಾರಣ ಶರೀರದಲ್ಲಿರೋ ಕಾಯಿಲೆಯ ಕಾರಣಗಳನ್ನ ಕರ್ಮಗಳನ್ನ ಅಳಿಸೋ ಶಕ್ತಿ ಧ್ಯಾನಾಗ್ನಿಯಲ್ಲಿದೆ. ಉಸಿರಾಟವನ್ನ ಗಮನಿಸೋ ಧ್ಯಾನ ವಿಧಾನದಲ್ಲಿ ಆಲೋಚನಾರಹಿತ ಸ್ಥಿತಿಯಲ್ಲಿ ನಮ್ಗೆ ಲಭ್ಯವಿರೋ ಕಾಸ್ಮಿಕ್ ಶಕ್ತಿ, ವಿಶ್ವ ಪ್ರಾಣ ಶಕ್ತಿಗೆ ನಮ್ಮ ಕರ್ಮಗಳನ್ನ ಸುಟ್ಟಾಕೋ ಶಕ್ತಿ ಇದೆ. ಇದನ್ನೇ ಧ್ಯಾನಾಗ್ನಿ ದಗ್ಧ ಕರ್ಮಾಣ ಅಂದಿರೋದು. ಅದನ್ನೇ ಮೆಡಿಟೇಷನ್ ಈಸ್ ಮೆಡಿಕೇಶನ್ ಫಾರ್ ಆಲ್ ಡಿಸೀಸಸ್ ಅಂತ ಪತ್ರಿ ಸರ್ ಹೇಳಿರೋದು. ಆಧ್ಯಾತ್ಮಿಕ ಮಾರ್ಗದಲ್ಲಿ 2 ಹಂತಗಳಿದ್ದು, ಮೊದಲನೇದು ಉಪಾಸನಾ ಮಾರ್ಗ, ಎರಡನೇದು ವಿಪಸನ ಮಾರ್ಗ. ವಿಪಸನ ಮಾರ್ಗದ ಮೊದಲನೇ ಹಂತ ಆನಾಪಾನಸತಿ ಧ್ಯಾನ, ಎರಡನೇದು ಕಾಯ ಅನುಪಸ್ಸನ, ಮೂರನೇ ಹಂತ ವಿಪಸನದ ವಿಸ್ಫೋಟ. ನಮ್ಮ ದೇಹದಲ್ಲಿ ನಡೆಯೋ ಸಹಜವಾದ ಉಸಿರಾಟವನ್ನು ಗಮನಿಸೋ ಧ್ಯಾನ ವಿಧಾನವೇ ವಿಪಸನ ಮಾರ್ಗ. ಈ ವಿಪಸನ ಮಾರ್ಗದ ಮೊದಲನೇ ಹಂತವಾದ ಅತಿ ಸುಲಭ, ಸರಳ, ಸಹಜ ಆನಾಪಾನಸತಿ ಧ್ಯಾನದಿಂದಾನೇ ಚಿತ್ತವೃತ್ತಿ ನಿರೋಧ ನಡೆಯುತ್ತೆ. ಈ ಆನಾಪಾನಸತಿ ಧ್ಯಾನದಿಂದಾನೇ ಕುಂಡಲಿನಿ ಜಾಗೃತವಾಗಿ 3ನೇ ಕಣ್ಣು, ನಮ್ಮ ದಿವ್ಯ ಚಕ್ಷು ತೆರ್ಕೊಳ್ಳುತ್ತೆ. ಅದನ್ನೇ ವಿಪಸನ ವಿಸ್ಫೋಟ ಅಂದಿರೋದು. ದಿವ್ಯ ಚಕ್ಷು ತೆರ್ಕೊಂಡಾಗ ನಮ್ಮ ಅಜ್ಞಾನ ಭಸ್ಮವಾಗುತ್ತೆ, ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತೆ, ಮುಕ್ತಿಗೆ ದಾರಿಯಾಗುತ್ತೆ. ಜೀವ ಮತ್ತು ಜೀವನ ಸಂಬಂಧಿತ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತೆ. ಆಧ್ಯಾತ್ಮಿಕವಾಗಿ ನಮ್ಗೆ 4 ರೀತಿಯ ಕಣ್ಣುಗಳಿವೆ, ಚಕ್ಷುಗಳಿವೆ. ಚರ್ಮಚಕ್ಷು, ಮನೋಚಕ್ಷು, ದಿವ್ಯ ಚಕ್ಷು ಮತ್ತು ಜ್ಞಾನ ಚಕ್ಷು ಅಂತ. ಸಾಮಾನ್ಯ ವಿಜ್ಞಾನಕ್ಕೆ ಚರ್ಮಚಕ್ಷುಗಳು ಮಾತ್ರನೇ ಗೊತ್ತಿರೋದು. ಮಾನವ ತನ್ನ ಕಾಯಿಲೆಗಳಿಗೆ ಕಾರಣಗಳನ್ನ, ಮಾಡಿರೋ ಕೆಟ್ಟ ಕರ್ಮಗಳನ್ನ, ರೋಗ ರುಜಿನಗಳ ಆಧ್ಯಾತ್ಮಿಕ ಮೂಲವನ್ನ ತಾನೇ ತನ್ನ ದಿವ್ಯ ಚಕ್ಷುಗಳಿಂದ ವೀಕ್ಷಿಸಿ ತಿಳಿದುಕೊಳ್ಳಬಲ್ಲ. ಆತ್ಮದಲ್ಲಿ ಮುದ್ರಿತವಾಗಿರೋ ಹಲವಾರು ಜನ್ಮಗಳ ಪಾಪಕರ್ಮಗಳನ್ನ ತಿಳ್ಕೊಳ್ಳೋಕೆ, ಆಗಿನ ತಪ್ಪು ನಡವಳಿಕೆಗಳನ್ನ ಇಂದು ತಿದ್ದುಕೊಳ್ಳೋಕೆ ಸಾಧ್ಯ ಆನಾಪಾನಸತಿ ಧ್ಯಾನದ ಮೂಲಕ. ಧ್ಯಾನದ ಮೂಲಕ, ಪರಿವರ್ತನೆಯ ಮೂಲಕ, ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತದ ಮೂಲಕ, ಸಂಕಲ್ಪಗಳ ಮೂಲಕ, ಸ್ವಯಂ ಸಲಹೆಗಳ ಮೂಲಕ ತನ್ನ ಕಾಯಿಲೆಗಳನ್ನ ತಾನೇ ವಾಸಿ ಮಾಡಿಕೊಳ್ಳಬಲ್ಲ. ಅಂದ್ರೆ ಸಾಮಾನ್ಯ ಮಾನವ ಕಲಿತ ವೈದ್ಯರಿಗಿಂತ ಮೇಲಾಗಲಿಲ್ವೇ? ಔಷಧಿಗಳಿಗಿಂತ ಆನಾಪಾನಸತಿ ಧ್ಯಾನವೇ ಪರಿಹಾರ ಆಯ್ತಲ್ವೇ? ಅದನ್ನೇ ಪತ್ರಿ ಸರ್ ನೋ ಮೆಡಿಕೇಶನ್ ಓನ್ಲಿ ಮೆಡಿಟೇಷನ್ ಅಂದಿರೋದು. ನಿರೋಗಿಯಾಗ್ಬೇಕು ಅಂದ್ರೆ ಯೋಗಿ ಆಗ್ಲೇಬೇಕು, ಆನಾಪಾನಸತಿ ಧ್ಯಾನ ಮಾಡ್ಲೇಬೇಕು, ಧ್ಯಾನ ಸಾಧನೆ ಮಾಡ್ಲೇಬೇಕು. ಆಗ ಮಾತ್ರ ಫಲ ಸಿಕ್ಕೋದು ಅಂತ ಪತ್ರಿ ಸರ್ ಹೇಳಿದ್ದಾರೆ. ಇದು ಉಸಿರಾಟದ 8ನೇ ವೈಶಿಷ್ಟ್ಯತೆ. ಉಸಿರಿನೊಂದಿಗಿದ್ದಾಗ ಮಾತ್ರ ನಾವು ವರ್ತಮಾನದಲ್ಲಿರ್ತೀವಿ ಅನ್ನೋದನ್ನ ಪತ್ರಿ ಸರ್ ಅವ್ರು ಹೇಗ್ ವಿವರಿಸಿದ್ದಾರೆ ಅಂದ್ರೆ, ಶ್ವಾಸ ಅನ್ನೋದು ನೆನ್ನೆಗೆ ಸಂಬಂಧಿಸಿದ ಭೂತಕಾಲವಲ್ಲ, ಅಥವಾ ನಾಳೆಗೆ ಸೇರಿದ ಭವಿಷ್ಯತ್ತೂ ಅಲ್ಲ. ಅದು ಕೇವಲ ಈ ದಿನದ, ಈ ಕ್ಷಣಕ್ಕೆ ಸಂಬಂಧಿಸಿದ ವರ್ತಮಾನ. ಶ್ವಾಸದ ಮೇಲಿನ ಗಮನದಿಂದ ಭೂತಕಾಲ ಅನ್ನೋ ದೊಡ್ಡ ಭೂತದಿಂದ ಮತ್ತು ಕನಸಿನ ಅರಮನೆಗಳಿಂದ, ಭವಿಷ್ಯತ್ತಿನಿಂದ ಹೊರಗೆ ಬಂದು ನಾವು ವರ್ತಮಾನ ಕ್ಷಣದಲ್ಲಿರೋ, ವರ್ತಮಾನದಲ್ಲಿ ಮೂಡೋ ಪ್ರತಿಯೊಂದೊಂದು ಧ್ಯಾನದ ಅನುಭವ ಕೂಡ ಆನಂದ ತರುವಂತಹದ್ದು. ಈ ಒಂದು ಪ್ರತಿ ಅನುಭವ ಕೂಡ ಒಂದು ದೊಡ್ಡ ಜ್ಞಾನವಾಗಿ ಮೂಡ್ತಾ ಆತ್ಮಜ್ಞಾನಿಯಾಗಿ ಮೂಡ್ತಾನೆ ಮಾನವ. ಇದನ್ನೇ ಪತ್ರಿ ಸರ್ ಅವರು ಧ್ಯಾನದಿಂದ ಜ್ಞಾನ ಅಂತ ಅಂದಿರೋದು. ಇದು 9ನೇ ವೈಶಿಷ್ಟ್ಯತೆ. ನಮ್ಮ ಉಸಿರಿನ ಜೊತೆ ಅನುಸಂಧಾನ ಮಾಡಿಕೊಳ್ಳೋದೇ ಧ್ಯಾನ ಅಂದಿದ್ದಾರೆ ಪತ್ರಿ ಸರ್ ಅಲ್ವಾ? ಯಾವುದರ ಜೊತೆ ಅನುಸಂಧಾನ ಮಾಡ್ಕೋಬೇಕು? ಉಸಿರಿನ ಜೊತೆ, ಶ್ವಾಸದ ಜೊತೆ ಮನಸ್ಸು ಅನುಸಂಧಾನವಾಗ್ಬೇಕು. ಅಂದ್ರೆ 2 ಸೇರಿ ಒಂದಾಗ್ಬೇಕು. ನಮ್ಮ ಉಸಿರು ನಮ್ಮ ದೇಹದ ಅರಿವಿನ ಪ್ರಪಂಚದ ರಾಯಭಾರಿ. ಅದು ಉಸಿರಾಟ ಅನ್ನೋದು ನಿರಂತರವಾಗಿ ನಡೀತಾ ಇರುವಂತ ಒಂದು ಜೈವಿಕ ಕ್ರಿಯೆ. ಈ ಉಸಿರಿಗೆ ಮುಪ್ಪಿಲ್ಲ. ಮನಸ್ಸು ಉಸಿರಿನೊಂದಿಗಿದ್ದಾಗ ಮಾತ್ರ ಮನಸ್ಸನ್ನ ಖಾಲಿ ಮಾಡ್ಕೊಳಕ್ಕೆ ಸಾಧ್ಯ. ಮನಸ್ಸಿನ ಎಲ್ಲಾ ಪ್ರಾಪಂಚಿಕ ಪ್ರಲಾಪಗಳನ್ನ ಸ್ತಬ್ಧವಾಗಿಸೋಕೆ ಸಾಧ್ಯ ಶ್ವಾಸದ ಮೇಲಿನ ಗಮನದಿಂದ. ಯಾವಾಗ ನಮ್ಮ ಪ್ರಯಾಣವು ಒಳಮುಖವಾಗುತ್ತೋ ಆಗ ನಮ್ಮ ಆಧ್ಯಾತ್ಮಿಕ ಪ್ರಪಂಚ, ಒಳ ಪ್ರಪಂಚ ವಿಶಾಲವಾಗಿ ತೆರ್ಕೊಳ್ಳುತ್ತೆ. ಅತೀಂದ್ರಿಯ ಅನುಭವಗಳಾಗತ್ತೆ, ಅನುಭವ ಜ್ಞಾನ ಪ್ರಾಪ್ತಿಯಾಗುತ್ತೆ, ನಮ್ಮ ಸುಪ್ತ ಮನಸ್ಸು ಜಾಗೃತಗೊಳ್ಳುತ್ತೆ, ನಮ್ಮ ಬಲ ಮೆದುಳು, ಆಧ್ಯಾತ್ಮಿಕ ಮಿದುಳು ಕಾರ್ಯೋನ್ಮುಖವಾಗುತ್ತೆ,
ಆಧ್ಯಾತ್ಮಿಕ ಆತ್ಮ ಪ್ರಗತಿ ಉಂಟಾಗತ್ತೆ, ಮುಕ್ತಿ ಮೋಕ್ಷಕ್ಕೆ ಮಾರ್ಗವಾಗುತ್ತೆ. ಉಸಿರಾಟದ ಮೂಲಕ ನಮ್ಮ ಗುಣ ಸ್ವಭಾವಗಳಲ್ಲಿ ಪರಿವರ್ತನೆ ತಂದುಕೊಳ್ಳಬಹುದು. ಉಸಿರನ್ನು ಹೊರಹಾಕುವಾಗ ನಮ್ಮಲ್ಲಿರುವ ನಕಾರಾತ್ಮಕ ಗುಣ ಸ್ವಭಾವಗಳಾದ ಆತಂಕ, ಚಿಂತೆ, ಕಳವಳ, ಭಯ, ದುಃಖ, ದ್ವೇಷ, ಅಸೂಯೆ, ಸ್ವಾರ್ಥ ಇತ್ಯಾದಿಗಳನ್ನ ಅರಿವಿನಿಂದ ತ್ಯಜಿಸಬಹುದು. ಉಸಿರನ್ನ ಒಳಗೆ ತಗೊಳ್ಳುವಾಗ ನಮಗೆ ಅವಶ್ಯವಿರೋ ಸಕಾರಾತ್ಮಕ ಗುಣ ಸ್ವಭಾವಗಳಾದ ಮಾನವ ಮಾಧವನಾಗಕ್ಕೆ ಬೇಕಿರೋ ದಿವ್ಯ ಗುಣಗಳಾದ ಪ್ರೀತಿ, ವಿಶ್ವಾಸ, ಹಿಂಸೆ, ದಯೆ, ಕರುಣೆ, ತ್ಯಾಗ, ಸಹನೆ, ನಂಬಿಕೆ, ಸ್ವೀಕಾರ ಮನೋಭಾವ, ವಿವೇಕ ಇತ್ಯಾದಿಗಳನ್ನ ರೂಢಿಸ್ಕೊಳ್ಬಹುದು. ಪಶ್ಚಾತ್ತಾಪ, ಪ್ರಾಯಶ್ಚಿತ್ತದಿಂದ ನಮ್ಮ ಕರ್ಮಗಳನ್ನು ಕೂಡ ಸವಿಸಬಹುದು. ಸಂಕ್ಷಿಪ್ತವಾಗಿ ಇನ್ ಎ ನಟ್ ಶೆಲ್ ಹೇಳೋದಾದ್ರೆ, ಉಸಿರೇ ಪ್ರಾಣವಾಯು, ಉಸಿರೇ ಒಂದು ದಿವ್ಯ ಶಕ್ತಿ ಚೈತನ್ಯ, ಉಸಿರು ದಿವ್ಯ ಪ್ರಜ್ಞೆಯಿಂದ ಚಾಲಿತವಾದ ಜೀವಾತ್ಮ, ನಮ್ಮ ಆತ್ಮ ದೇಹವನ್ನ ತ್ಯಜಿಸೋವರೆಗೂ ದೇಹದಲ್ಲಿ ಉಸಿರಾಟ, ಉಸಿರಿನ ಮೂಲಕನೇ ಆಧ್ಯಾತ್ಮಿಕ ವಿಭಿನ್ನ ಪ್ರಜ್ಞಾ ಸ್ತರಗಳಿಗೆ ಏರಬಹುದು, 10 ಹಲವು ಆಧ್ಯಾತ್ಮಿಕ ಅನುಭವಗಳನ್ನ ಪಡೀಬಹುದು. ಉಸಿರೇ ಔಷಧಿಯಾಗಿ ಕೆಲಸ ಮಾಡಿ ಮಾನವನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನ ಕಾಪಾಡುತ್ತೆ. ಎಲ್ಲಕ್ಕಿಂತ ಶ್ರೇಷ್ಠವಾದ ದಿವ್ಯ ಚಕ್ಷುಗಳನ್ನ ತೆರೆಸುತ್ತೆ, ವಿಪಸ್ಸನ ವಿಸ್ಫೋಟಕ್ಕೆ ಕಾರಣವಾಗುತ್ತೆ, ಮಾನವನ ಪ್ರಭಾವಳಿ ಕಾಂತಿವಲಯವನ್ನ ಪ್ರಕಾಶಮಯವನ್ನಾಗಿಸಿ ನಮ್ಮ ಭೌತಿಕ ದೇಹಕ್ಕೆ ಭದ್ರಕೋಟೆಯನ್ನಾಗಿಸುತ್ತೆ. ಇದೇ ಉಸಿರಿರುವಾಗ ಮಾತ್ರ ಸಿಲ್ವರ್ ಕಾರ್ಡ್, ಬೆಳ್ಳಿ ಹುರಿ ಮೂಲಕ ದೇಹದಲ್ಲಿರೋ ಅಂಶಾತ್ಮಕ್ಕೆ, ಪೂರ್ಣಾತ್ಮಕ್ಕೆ, ಪರಮಾತ್ಮನಿಗೆ ದಿವ್ಯ ಸಂಪರ್ಕವನ್ನು ಏರ್ಪಡಿಸಿರುತ್ತೆ. ಆಧ್ಯಾತ್ಮಿಕ ಅನುಭವಗಳಾದ ಪೂರ್ವಜನ್ಮ ಸ್ಮರಣೆ, ಸೂಕ್ಷ್ಮ ಶರೀರಯಾನ, ಅಶರೀರವಾಣಿಯ ಗ್ರಹಿಕೆ, ಟೆಲಿಪತಿ ಸಂದೇಶಗಳನ್ನ, ಅಂತರ್ವಾಣಿಗಳನ್ನ ಗ್ರಹಿಸಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಗುಣ ಸ್ವಭಾವಗಳಲ್ಲಿ ಪರಿವರ್ತನೆ ತಂದುಕೊಳ್ಬಹುದು. ಅರಿವಿನಿಂದ ಪ್ರಜ್ಞಾಸಹಿತ ಯುಕ್ತ ಜೀವನವನ್ನ ಸಾಕ್ತಿ ಮುಕ್ತಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಮಾನವ ಮಾಧವನಾಗಕ್ಕೆ ಬೇಕಿರೋ ದಿವ್ಯತ್ವವನ್ನ ಬೆಳೆಸುತ್ತೆ. ನಾವು ಧ್ಯಾನದಲ್ಲಿ ವಾಯುವಿನ ಸಂಚಾರದೊಂದಿಗಿದ್ದಾಗ ಆ ಮೂಲ ಸೃಷ್ಟಿಯ ದಿವ್ಯ ಪ್ರಜ್ಞೆಯ ಜೊತೆ, ವಿಶ್ವ ಪ್ರಾಣ ಶಕ್ತಿಯ ಹರಿವಿನ ಜೊತೆ ಇರ್ತೀವಿ. ಆಧ್ಯಾತ್ಮಿಕ ಅನುಭವಗಳನ್ನ ಪಡಿತೀವಿ, ಆತ್ಮಜ್ಞಾನಿಗಳಾಗ್ತೀವಿ. ಆತ್ಮನ ಜೊತೆ, ಪ್ರಾಣದ ಜೊತೆ ಇರ್ತೀವಿ. ಅಂಶಾತ್ಮವಾದ ನಾವು ಪರಮಾತ್ಮನ ಜೊತೆ ಸಿಲ್ವರ್ ಕಾರ್ಡ್ ಮೂಲಕ ಸಂಪರ್ಕದಲ್ಲಿರ್ತೀವಿ, ದಿವ್ಯ ಪ್ರಜ್ಞೆಯೊಂದಿಗಿರ್ತೀವಿ, ಮಾಧವರಾಗ್ತೀವಿ. ಈ ಕಾರಣದಿಂದಾನೇ ಪತ್ರಿಸರ್ ಅವರು ಶ್ವಾಸಶಾಸ್ತ್ರನೇ ಧ್ಯಾನ ಶಾಸ್ತ್ರ, ವಿಶ್ವಾಸ ಶಾಸ್ತ್ರ ಎಂದಿದ್ದಾರೆ. ಅಂದ್ರೆ ಶಾಸ್ತ್ರ ಯಾವುದನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿಸುತ್ತೆ, ವಿಶ್ವಾಸ ಅನ್ನೋದು ತಿಳಿದುಕೊಂಡಿರೋ ಶಾಸ್ತ್ರವನ್ನ ಹೇಗೆ ಆಚರಣೆಯಲ್ಲಿ ಇಡಬೇಕು ಅನ್ನೋದನ್ನ ತಿಳಿಸುತ್ತೆ ಅಂತ ಹೇಳಿದ್ದಾರೆ. ಶ್ವಾಸ ಆಧಾರಿತ ಧ್ಯಾನ ಮಾಡ್ತಾ ಮಾಡ್ತಾ ದೈವತ್ವ ಉದ್ಭವಿಸುತ್ತೆ, ಮಾನವ ಮಾಧವನಾಗ್ತಾನೆ. ಶ್ವಾಸ ಮೂಲಂ ಇದಂ ಧ್ಯಾನಂ, ಧ್ಯಾನ ಮೂಲಂ ಇದಂ ದೈವಂ. ಹಾಗಾಗಿ ನಾವೆಲ್ಲರೂ ವಾಯುಪುತ್ರರಾಗ್ಲೇಬೇಕು ಅಂತ ಪತ್ರಿಸರ್ ತಿಳಿಸಿದ್ದಾರೆ. ಇದುವರೆಗೂ ಧ್ಯಾನದಲ್ಲಿ ನಾವು ಉಸಿರನ್ನೇ ಗಮನಿಸೋ ಆನಾಪಾನಸತಿ ಧ್ಯಾನನೇ ಯಾಕೆ ಶ್ರೇಷ್ಠ, ಹೇಗೆ ಶ್ರೇಷ್ಠ ಅನ್ನೋ ವಿಷಯ ಕುರಿತು ನಾನು ಅರ್ಥ ಮಾಡ್ಕೊಂಡಿರೋ ವಿಚಾರಧಾರೆಯನ್ನ ನಿಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದೀನಿ. ಇದೇ ಆನಾಪಾನಸತಿ ಧ್ಯಾನ ವಿಧಾನದಿಂದಲೇ ಗೌತಮ ಬುದ್ಧನಾಗಿದ್ದು, ಜ್ಞಾನೋದಯವನ್ನ ಹೊಂದಿದ್ದು, ಅಷ್ಟಾಂಗ ಮಾರ್ಗವನ್ನ ರೂಪಿಸಿದ್ದು. ಪತ್ರಿಸರ್ ಅವರ ಗುರುಗಳಾದ ಸದಾನಂದ ಯೋಗಿಗಳು ಪತ್ರಿಸರ್ಗೆ ಕಲಿಸ್ಕೊಟ್ಟ ಧ್ಯಾನ ವಿಧಾನನೂ ಕೂಡ ಇದೇ ಆನಾಪಾನಸತಿ ಧ್ಯಾನ ವಿಧಾನ. ಉಸಿರಿನಲ್ಲಿ ಎಂತಹ ವೈಶಿಷ್ಟ್ಯತೆ ಅಡಗಿದೆ, ಯಾವ ದಿವ್ಯತ್ವ ಅಡಗಿದೆ ಅನ್ನೋ ಪ್ರಜ್ಞಾಪೂರ್ವಕ ಆಧ್ಯಾತ್ಮಿಕ ಜ್ಞಾನ ಇಂದು ನಮ್ಗೆಲ್ಲ ಸಿಕ್ಕಿದೆ. ಈ ಆತ್ಮಜ್ಞಾನ, ಆಧ್ಯಾತ್ಮಿಕ ಜ್ಞಾನದ ಕೊರತೆನೆ ಅಜ್ಞಾನ. ಈ ಅಜ್ಞಾನವನ್ನ ಆನಾಪಾನಸತಿ ಧ್ಯಾನದಿಂದ ಹೋಗ್ಲಾಡ್ಸ್ಕೊಳ್ಬಹುದು ಅನ್ನೋ ತಿಳುವಳಿಕೆನೆ ಆಧ್ಯಾತ್ಮಿಕ ಆತ್ಮಜ್ಞಾನ. ಆನಾಪಾನಸತಿ ಧ್ಯಾನವನ್ನು ಹೊರತುಪಡಿಸಿ ಮತ್ಯಾವ ವಿಧಾನದಿಂದಾನು ನಿಮಗೆ ಆತ್ಮಜ್ಞಾನ ಪ್ರಾಪ್ತಿಯಾಗೋದಿಲ್ಲ, ನಿಮ್ಮ ಕರ್ಮ ಕಳೆಯೋದಿಲ್ಲ, ನಿಮ್ಗೆ ಮುಕ್ತಿ ಸಿಕ್ಕೋದಿಲ್ಲ, ನಿಮ್ಗೆ ಜ್ಞಾನೋದಯ ಸಿಗಲ್ಲ ಅಂತ ಪತ್ರಿಸರ್ ಖಡಾಖಂಡಿತವಾಗಿ ತಿಳಿಸಿದ್ದಾರೆ. ನಿಮ್ಮ ಉಸಿರೇ ನಿಮ್ಮ ಗುರುವಾಗಿ ನಿಮ್ಮನ್ನ ಹೇಗೆ ಪ್ರಾಪಂಚಿಕತೆಯಿಂದ ಆಧ್ಯಾತ್ಮಿಕತೆಗೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಧ್ಯಾನದ ಪಯಣ ಅನ್ನೋ ಲೇಖನದಲ್ಲಿ ಪತ್ರಿಸರು ತಿಳಿಸ್ಕೊಟ್ಟಿದ್ದಾರೆ. ಉಸಿರಿನ ಪ್ರಾಣದ ಪ್ರಜ್ಞೆಯ ಶಕ್ತಿ ಚೈತನ್ಯದ ಜ್ಞಾನದ ವೈಶಿಷ್ಟ್ಯತೆಗೆ ಆ ದಿವ್ಯ ಪ್ರಜ್ಞೆಯೇ ಡಿವೈನ್ ಕಾನ್ಶಿಯಸ್ ಕಾರಣ, ಆ ಮೂಲ ಸೃಷ್ಟಿಯೇ ಕಾಸ್ಮಿಕ್ ಕ್ರಿಯೇಷನ್ ಕಾರಣ. ಉಸಿರಿನ ವೈಶಿಷ್ಟ್ಯತೆ ಕುರಿತು, ಉಸಿರಿನ
ಪ್ರಾಮುಖ್ಯತೆ ಕುರಿತು ಇಷ್ಟೆಲ್ಲಾ ವಿಚಾರಗಳನ್ನ ತಿಳಿದ ಮೇಲೂ ಕೂಡ, ಅರ್ಥೈಸಿದ ಮೇಲೂ ಇನ್ನೂ ಆನಾಪಾನಸತಿ ಧ್ಯಾನ ಮಾಡದೇ ಇದ್ರೆ ನಮ್ಮಂತ ಅಜ್ಞಾನಿಗಳು, ಸೋಮಾರಿಗಳು, ನತದೃಷ್ಟವಂತರು, ಮೂಢರು ಯಾರು ಇಲ್ಲ ಅಂತ ಹೇಳ್ತಾ, ನನಗೆ ಈ ಸದವಕಾಶವನ್ನ ಕಲ್ಪಿಸಿಕೊಟ್ಟ PMC ಬಾಗಲಕೋಟೆಗೂ, ಅಲ್ಲಿನ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಎಲ್ಲಾ ಮಾಸ್ಟರ್ಸ್ಗೂ, ನನ್ನ ಆತ್ಮಗುರುಗಳಾದ ಪತ್ರಿ ಸರ್ಗೂ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.